ಕೇಳುಗರೆ ನಮಸ್ಕಾರ. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ KTET ಈ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದಾಗಿರ್ತದೆ. ಡಿಸೆಂಬರ್ 7ನೇ ತಾರೀಕಿನಂದು ಈ ಪರೀಕ್ಷೆ ನಡೀತಾ ಇದ್ದು, ಹಾಗಾಗಿ ಲಕ್ಷಾಂತರ ಜನ ಪರೀಕ್ಷಾರ್ಥಿಗಳು ಬಹಳ ಗಂಭೀರವಾಗಿ ಈ ಪರೀಕ್ಷೆಗಾಗಿ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಒಂದಷ್ಟು ಮಾಹಿತಿಯನ್ನು ತಲುಪಿಸಬೇಕು, ಈ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಹಾಗೂ ಹೆಚ್ಚು ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ತಯಾರಿಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇಂದು ನಮ್ಮೊಂದಿಗಿದ್ದಾರೆ ನಿವೃತ್ತ ಉಪನ್ಯಾಸಕರಾದಂತಹ ಜಂಬುನಾಥ ವಗ್ಗ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು. ಈಗ ಈ ಒಂದು ಪರೀಕ್ಷೆಯನ್ನು ಎದುರಿಸಬೇಕು ಅಂತ ಹೇಳಿ ಲಕ್ಷಾಂತರ ಜನ ಕರ್ನಾಟಕದಾದ್ಯಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಹಾಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹೇಗೆ ತಯಾರಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕೆಲವೊಂದಷ್ಟು ಜನಗಳಿಗೆ ಒಂದಷ್ಟು ಗೊಂದಲ ಕೂಡ ಇದೆ. ಹಾಗೆ ಹೇಗೆ ನಾನು ಎಷ್ಟು ಪರೀಕ್ಷೆಗಳನ್ನು ಬರೆದರೂ ಕೂಡ ಉತ್ತಮ ಅಂಕವನ್ನು ಗಳಿಸೋಕ್ಕಾಗ್ತಾ ಇಲ್ಲ ಅಂತಕ್ಕಂತಹ ಒಂದು ಖೇದವು ಕೂಡ ನಮ್ಮ ಪರೀಕ್ಷಾರ್ಥಿಗಳಲ್ಲಿದೆ. ಅಂತಹ ಒಂದು ಗೊಂದಲವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನೀವಿದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಹೇಳಿ ಸರ್, ಇಲ್ಲಿ ಈ ಒಂದು KTETನಲ್ಲಿ ಎಷ್ಟು ಪತ್ರಿಕೆಗಳು ಇರ್ತವೆ, ಎಷ್ಟು ಪತ್ರಿಕೆಗಳನ್ನ ಎದುರಿಸಬೇಕಾಗ್ತದೆ, ಆ ಒಂದು ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿ ಮುಂದಿನ ಮಾತುಕತೆಗೆ ಹೋಗೋಣ. ಈ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಮುಖ್ಯವಾಗಿ 2 ಪತ್ರಿಕೆಗಳಿರ್ತವೆ. ಒಂದನೇದು ಪತ್ರಿಕೆ 1, ಪತ್ರಿಕೆ 2 ಅಂತ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಪೇಪರ್ 1ಗೆ D.Ed ಮಾಡಿದವರು, D.Ed ವಿತ್ ಡಿಗ್ರಿ ಮಾಡಿದವರು ಮತ್ತು BA B.Ed BSc B.Ed ಇರೋರು ಎಲಿಜಿಬಲ್ಲು. ಪೇಪರ್ 2ಗೆ ಎಕ್ಸ್ಕ್ಲೂಸಿವ್ ಆಗಿ BSc B.Ed BA B.Ed ಮತ್ತು D.Ed ವಿತ್ ಗ್ರ್ಯಾಜುಯೇಷನ್ ಇರೋರು ಎಲಿಜಿಬಿಲಿಟಿ ಇದ್ದಾರೆ. ಇದರಲ್ಲಿ ಪತ್ರಿಕೆ 1ರಲ್ಲಿ 5 ವಿಷಯಗಳಿರ್ತವೆ. 5 ವಿಷಯದಲ್ಲಿ ಮೊದಲನೇದು ಕಂಪಲ್ಸರಿ ಕನ್ನಡ ಅಂಥೇಳಿ 30 ಮಾರ್ಕು 30 ಪ್ರಶ್ನೆ, ಕಂಪಲ್ಸರಿ ಇಂಗ್ಲೀಷ್ ಅಂತ 30 ಮಾರ್ಕು 30 ಪ್ರಶ್ನೆ. ಅದಾದಮೇಲೆ ಮಗುವಿನ ವಿಕಾಸ, ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಜಿ ಅಂತ ಇರ್ತದೆ, ಅದು 30 ಮಾರ್ಕು 30 ಪ್ರಶ್ನೆ. ಮತ್ತು EVS ಅಂತ ಇರ್ತದೆ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ 30 ಮಾರ್ಕು 30 ಪ್ರಶ್ನೆ ಇರ್ತವೆ. ಅದಾದ ನಂತರ ಈ ಮ್ಯಾಥಮೆಟಿಕ್ಸ್ ಇರುತ್ತೆ, 30 ಮಾರ್ಕು 30 ಪ್ರಶ್ನೆ. ಒಟ್ಟು 150 ಪ್ರಶ್ನೆಗಳು 150 ನಿಮಿಷಗಳಲ್ಲಿ ಇವರು ಉತ್ತರ ಕೊಡಬೇಕು ಸರ್. ಪತ್ರಿಕೆ 2ಕ್ಕೆ ಕೇವಲ 4 ವಿಷಯಗಳಿರ್ತವೆ. 4 ವಿಷಯಗಳಲ್ಲಿ ಮೊದಲನೇ ವಿಷಯ ಕಂಪಲ್ಸರಿ ಕನ್ನಡ ಅಂತ, ಕಡ್ಡಾಯ ಕನ್ನಡ ಅಂಥೇಳಿ, ಅದು 30 ಪ್ರಶ್ನೆಗಳಿರ್ತವೆ, 30 ಮಾರ್ಕ್ಸ್ ಇರ್ತದೆ. ಆಮೇಲೆ ಕಡ್ಡಾಯ ಇಂಗ್ಲೀಷ್ ಅಂತ, ಇಲ್ಲಿ ಸ್ವಲ್ಪ ಗೊಂದಲ ಮಕ್ಕಳಿಗೆ ಶುರುವಾಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬರೀಬೇಕು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರೋರು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೀಬೇಕು, ಅವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗುತ್ತೆ. ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗುತ್ತೆ. ಅಲ್ಲಿ ಸ್ವಲ್ಪ ಮಕ್ಕಳು ಗೊಂದಲದಲ್ಲಿ ಸಿಲುಕ್ತಾರೆ. ಅಲ್ಲಿ ಭಾಳಷ್ಟು ಭಾಷೆಗಳಿರ್ತವೆ, ಭಾರತೀಯ ಎಲ್ಲ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಭಾಷೆಗಳಿರ್ತವೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ. ನೀವು ಕಡ್ಡಾಯವಾಗಿ ಕನ್ನಡ ತೊಗೊಂಡಿದ್ರೆ, ಲ್ಯಾಂಗ್ವೇಜ್ 1 ಕನ್ನಡ ಇದ್ದರೆ ಕನ್ನಡ ಪೇಪರ್ನೇ ನೋಡಬೇಕು ನೀವು. ಅಲ್ಲಿ ಸ್ವಲ್ಪ ಗೊಂದಲಕ್ಕೆ ಮಕ್ಕಳು ಈಡಾಗ್ತಾರೆ, ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದನ್ನು ತುಂಬ ಸರಳವಾಗಿ ಹೇಳಬೇಕಂತಂದರೆ, ಈಗ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತ ಯಾರು ಸೇರ್ಕೊಂಡಿರ್ತಾರಲ್ಲ ಅವರಿಗೆ ಇಂಗ್ಲೀಷು ಪ್ರಥಮ ಭಾಷೆ, ಕರೆಕ್ಟ್, ಕನ್ನಡ 2ನೇ ಭಾಷೆ. ಕರೆಕ್ಟ್ ಸರ್, ಕರೆಕ್ಟ್. ಕನ್ನಡ ಮಾಧ್ಯಮ ಅಂತ ತಗೊಂಡಿರೋರಿಗೆ ಕನ್ನಡ ಪ್ರಥಮ ಭಾಷೆ, ಇಂಗ್ಲೀಷ್ 2ನೇ ಭಾಷೆ ಅಂತ ಇರುತ್ತೆ. ಈ ರೀತಿ ಅರ್ಥ ಮಾಡ್ಕೋಬಹುದು. ಇದನ್ನು ಸ್ವಲ್ಪ ಮಕ್ಕಳು ಅಲ್ಲಿ ಗೊಂದಲಕ್ಕೆ ಈಡಾಗ್ತಾರೆ, ಅದಕ್ಕೆ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಲ್ಯಾಂಗ್ವೇಜ್ ವಿಷಯದಲ್ಲಿ. ನಂತರ ಶಿಶುವಿನ ಬೆಳವಣಿಗೆ ಮತ್ತು ಪೆಡಗಾಜಿ ಅಂತ, ಅದಕ್ಕೆ 30 ಮಾರ್ಕು ಮತ್ತಿರುತ್ತೆ. ಈ BSc B.Ed ಮಾಡಿದವ್ರಿಗೆ ಅಲ್ಲಿ 2 ವಿಷಯಗಳಿರ್ತವೆ, 60 ಮಾರ್ಕಿಗಿರ್ತದೆ. ವಿಜ್ಞಾನ 30 ಮಾರ್ಕಿಗೆ, 30 ಮಾರ್ಕು ಗಣಿತ ಇರ್ತದೆ, ಒಟ್ಟು 60 ಮಾರ್ಕ್ ಇರ್ತದೆ. ಅಂದರೆ ಈ BSc B.Ed ಡಿಗ್ರಿ ಅಲ್ಲದೆ ಇರೋರಿಗೆ ವಿಜ್ಞಾನ ಮತ್ತು ಗಣಿತ ಇರಲ್ವಾ ಸರ್? ಅಂದರೆ BSc B.Edನವ್ರಿಗೆ ವಿಜ್ಞಾನ ಗಣಿತ ಕಂಪಲ್ಸರಿ, ಅದು 60 ಮಾರ್ಕ್ಸ್ಗೆ. ಆರ್ಟ್ಸ್ನವ್ರಿಗೆ BA B.Ed ಮಾಡಿದವ್ರಿಗೆ ಸಮಾಜ ವಿಜ್ಞಾನಗಳು ಇರ್ತವೆ. ಈ ಸಮಾಜ ವಿಜ್ಞಾನಗಳಲ್ಲಿ ಇತಿಹಾಸ ಭಾಳ ಜಾಸ್ತಿ ಕೇಳ್ತಾರೆ, ಜಿಯೋಗ್ರಫಿ, ಇವೆರಡರಲ್ಲಿ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಸಮಾಜಶಾಸ್ತ್ರ ಇರುತ್ತೆ, ಆಮೇಲೆ ರಾಜ್ಯಶಾಸ್ತ್ರ ಇರುತ್ತೆ, ಆಮೇಲೆ ಭೌಗೋಳಶಾಸ್ತ್ರ ಇರುತ್ತೆ. ಈಚಿನ ವರ್ಷಗಳಲ್ಲಿ 1-2 ಪ್ರಶ್ನೆಗಳು ಬಿಸ್ನೆಸ್ ಸ್ಟಡೀಸ್ನಲ್ಲಿ, ವ್ಯಾವಹಾರಿಕ ಅಧ್ಯಯನದಲ್ಲಿ ಕೂಡ ಕೇಳ್ತಾ ಇದ್ದಾರೆ ಸರ್. ಹೀಗಾಗಿ 60 ಮಾರ್ಕು ಆರ್ಟ್ಸ್ನವ್ರಿಗೆ, 60 ಮಾರ್ಕು ಸೈನ್ಸ್ನವ್ರಿಗೆ, ಮತ್ತು 30 ಮಾರ್ಕು ಕನ್ನಡ, 30 ಮಾರ್ಕ್ ಇಂಗ್ಲೀಷ್, 30 ಮಾರ್ಕು ಇದು ಸೈಕಾಲಜಿ, ಅದು ಕಂಪಲ್ಸರಿ ಫಾರ್ ಆಲ್ ಸಬ್ಜೆಕ್ಟ್ಸ್, ಆಲ್ ಸ್ಟ್ರೀಮ್ಸ್ಗೆ. ಒಟ್ಟು ಅದು 90 ಮಾರ್ಕು, ಇದು ಒಂದು 60 ಮಾರ್ಕು. ಟೋಟಲ್ 150 ಮಾರ್ಕು, 150 ನಿಮಿಷಗಳು, 2.5 ಗಂಟೆಯಲ್ಲಿ ಇವರು 150 ಪ್ರಶ್ನೆಗಳನ್ನು ಉತ್ತರಿಸ್ಬೇಕು ಸರ್. ಸರ್, ಈಗ ಒಟ್ಟು ಪತ್ರಿಕೆ 1 ತಗೊಳ್ಳೋವ್ರಿಗೂ ಕೂಡ 150 ಮಾರ್ಕ್ಸ್ ಇರ್ತದೆ, ಪತ್ರಿಕೆ 2 ತಗೊಳ್ಳೋವ್ರಿಗೂ ಕೂಡ 150 ಮಾರ್ಕ್ಸ್ ಇರ್ತದೆ ಅಂತ ಹೇಳಿದ್ರೆ. ಹೌದು ಸರ್. ಈಗ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇನ್ ಜನರಲ್ ಅಂತ ಹೇಳ್ತಾರಲ್ಲ ಹಾಗೆ, ಈಗ ವಿಷಯವಾರು ತಗೊಳಕ್ಕೆ ಹೋದಾಗ ನೀವು ಹೇಳಿದ್ರೆ ಸೈನ್ಸು ಮ್ಯಾಥ್ಸ್ ಇರ್ತದೆ, ಸಮಾಜಶಾಸ್ತ್ರ ಇರ್ತದೆ,
ಬೇರೆ ಬೇರೆ ಈಗ ನೀವು ಹೇಳ್ತಾ ಇರೋದು ಸೈಕಾಲಜಿ ಅಂದರೆ ಮನಃಶಾಸ್ತ್ರ ಅಂತಕ್ಕಂಥದ್ದು, ಇಂಗ್ಲೀಷು ಮತ್ತು ಇನ್ಯಾವುದು ಸಹ ಸಾಮಾನ್ಯ ಕನ್ನಡ ಮತ್ತು ಕಂಪಲ್ಸರಿ EVS ಅಂದರೆ ಪರಿಸರ ವಿಜ್ಞಾನ. ಹೌದು, ಇದು ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಕಂಪಲ್ಸರಿ ಇರ್ತದೆ. ಈಗ ವಿಷಯವಾರು ಸಬ್ಜೆಕ್ಟ್ಗಳನ್ನ ನಾವು ವಿಷಯವಾರು ಇರ್ತಕ್ಕಂತಹ ಪತ್ರಿಕೆಗಳನ್ನ ಬಿಟ್ಬಿಡೋಣ, ಯಾಕೆಂದರೆ ಆಯಾ ವಿಷಯದಲ್ಲಿ ಅವರು ಪರಿಣಿತಿಯನ್ನು ಹೊಂದಿರ್ತಾರೆ. ಓಕೆ, ಅದನ್ನು ಬಿಟ್ಟು ಹೊರತಾಗಿ ಯಾವ ಸಬ್ಜೆಕ್ಟಲ್ಲಿ ಹೆಚ್ಚು ಸ್ಕೋರ್ ಮಾಡ್ತಾರೆ, ಯಾವ ಸಬ್ಜೆಕ್ಟಲ್ಲಿ ವಿಷಯದಲ್ಲಿ ಕಡಿಮೆ ಸ್ಕೋರ್ ಮಾಡ್ತಾರೆ ಸರ್ ಅಭ್ಯರ್ಥಿಗಳು ನಿಮ್ಮ ಅನುಭವದಲ್ಲಿ? ಈಗ ಭಾಳಷ್ಟು ಕಂಫರ್ಟ್ ಝೋನು ಲ್ಯಾಂಗ್ವೇಜ್ನಲ್ಲಿರುತ್ತೆ, ಅಂದರೆ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ. ಅಲ್ಲಿ ಸುಮಾರು ಒಂದು 10 ಮಾರ್ಕು ಕನ್ನಡದಲ್ಲಾಗಿರ್ಬೋದು, ಇಂಗ್ಲೀಷ್ನಲ್ಲಾಗಿರ್ಬೋದು, ಪ್ರಶ್ನಾ ಪತ್ರಿಕೆಯಲ್ಲೇ ಉತ್ತರಗಳಿರ್ತವೆ ಸರ್. ಅಂದರೆ 10 ಪ್ರಶ್ನೆಗಳು ಈಗ ಪ್ರಶ್ನಾ ಪತ್ರಿಕೆಯಲ್ಲೇ ಅವರು ಹುಡುಕ್ಬೋದು, ಅಲ್ಲಿ ಕಾಪಿ ಮಾಡ್ಬೋದು ಅವರು. ಅದು ಹೇಗೆ ಅಂತಂದರೆ, ಉದಾಹರಣೆಗೆ ಈಗ ಕನ್ನಡ ಗದ್ಯ ಭಾಗದಲ್ಲಿ ಮಿನಿಮಮ್ 7 ಮ್ಯಾಕ್ಸಿಮಮ್ 8, ಅಂದರೆ ಮಿನಿಮಮ್ 7 ಅಥವಾ ಮ್ಯಾಕ್ಸಿಮಮ್ 8 ಕೇಳ್ತಾರೆ ಸರ್. 8 ಕೇಳಿದರೆ 5 ಪ್ರಶ್ನೆಗಳು ಅಥವಾ 6 ಪ್ರಶ್ನೆಗಳು ಕಂಪಲ್ಸರಿ ಗದ್ಯ ಭಾಗದ್ದೇ ಇರ್ತದೆ ಸರ್. ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ, ಇವರು ಹುಡುಕ್ಬೇಕು ಆ ಗದ್ಯ ಭಾಗನ ಓದಿ. ಇನ್ನು 1 ಅಥವಾ 2 ಪ್ರಶ್ನೆಗಳು ಆ ಗದ್ಯ ಭಾಗದಲ್ಲಿ ಇರುವಂಥ ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ಇರ್ತದೆ. ಅದೇ ಥರ ಪದ್ಯ ಭಾಗದ ಕೂಡ 7 ಅಥವಾ 8 ಪ್ರಶ್ನೆಗಳಿರ್ತವೆ ಸರ್. 5 ಪ್ರಶ್ನೆಗಳು ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಇರ್ತದೆ, 2 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಂಥದ್ದು ಇರ್ತದೆ ಸರ್. ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಇರ್ತದೆ ಅಂತ ಹೇಳಿದ್ರಲ್ಲ, ಗದ್ಯ ಭಾಗದಲ್ಲಿ ಅಂದರೆ ಅವ್ರು ಏನು ಪ್ಯಾಸೇಜ್ ಥರ ಗದ್ಯವನ್ನು ಕೊಟ್ಟಿರ್ತಾರೆ, ಪ್ಯಾಸೇಜ್ ಥರ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ನ ಓದಬೇಕು. ಈ ಪ್ಯಾಸೇಜ್ನ ಓದಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೆಕ್ನಿಕ್ಸ್ ಇದಾವೆ, ತಂತ್ರಗಳಿದಾವೆ, ಅದಕ್ಕೆ ಟಿಪ್ಸ್ ಇದಾವೆ. ಏನು ಮಾಡಬೇಕಂದ್ರೆ, ನಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಒಂದು ಗದ್ಯ ಕೊಟ್ಟಿರ್ತಾರೆ, ಕೆಳಗಡೆ ಪ್ರಶ್ನೆಗಳು ಕೊಟ್ಟಿರ್ತಾರೆ. ಮೊದಲು ನಾವು ಗದ್ಯ ಓದಬಾರ್ದು, ಫಸ್ಟ್ ಪ್ರಶ್ನೆಗಳನ್ನು ಓದಬೇಕು. ಪ್ರಶ್ನೆಗಳನ್ನು ಓದಿದಾಗ ನಾವು ಗದ್ಯ ಓದಿದಾಗ ನಮ್ಮ ಮೈಂಡಲ್ಲಿ ಸ್ಟ್ರೈಕ್ ಆಗುತ್ತೆ, ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಅಂತ. ಮೊದಲನೇ ಪ್ರಶ್ನೆಗೆ ಲಾಸ್ಟ್ ಪ್ಯಾರಾದಲ್ಲಿ ಇರ್ಬೋದು, 2ನೇ ಪ್ರಶ್ನೆಗೆ 2ನೇ ಪ್ಯಾರಾದಲ್ಲಿ ಇರ್ಬೋದು. ಅದಕ್ಕಾಗಿ ಮೊದಲು ನಾವು ಪ್ರಶ್ನೆಗಳನ್ನು ಓದಬೇಕು, ನಂತರ ಗದ್ಯಕ್ಕೆ ಬರಬೇಕು. ಪ್ರಶ್ನೆಗಳನ್ನು ಓದಿದಾಗ ನಮ್ಮ ಮೈಂಡ್ ಫೆಮಿಲಿಯರ್ ಆಗ್ತದೆ, ಯಾವ ಪ್ರಶ್ನೆಗಳನ್ನು ಯಾವ ಗದ್ಯದಲ್ಲಿ ಯಾವ ಭಾಗದಲ್ಲಿ ಕೇಳಾರೆ ಅಂತ ಗೊತ್ತಾಗುತ್ತೆ. ಸೊ ನಾವು ಇದರಲ್ಲಿ ಜಾಸ್ತಿ ಕಂಫರ್ಟ್ ಬೇಕಂದರೆ, ಪರಿಣಿತಿ ಬೇಕಂದರೆ, ನಾವು ಎಕ್ಸಾಮ್ಗೆ ಹೋಗೋದಕ್ಕೂ ಬಿಫೋರು ಒಂದು 10-15 ಗದ್ಯ ಭಾಗಗಳನ್ನು ಬಿಡಿಸ್ಬೇಕು ಸರ್. ಪ್ರಶ್ನೆ ಹಾಕ್ಕೊಂಡು 10-15 ಓಲ್ಡ್ ಕ್ವಶನ್ ಪೇಪರ್ಸು ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಡಿಸಿದ್ರೆ ನಮ್ಮ ಮೈಂಡು ಆ ಪ್ರಶ್ನೆಗೆ ಕರೆಕ್ಟ್ ಆದಂಥ ಉತ್ತರ ಹುಡುಕುತ್ತೆ. ಅಲ್ಲ, ಇದು ಒಂಥರ ನೀವು ಒಂದು ಟಿಪ್ಸು ಕೂಡ, ಒಂದು ತಂತ್ರವನ್ನು ಕೂಡ ಕೊಟ್ಟಂಗಾಯಿತು. ಏನಂದರೆ ಮೊದಲೇ ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನಮಗೆ ಪ್ಯಾಸೇಜ್ ಓದ್ತಾ ಹೋದಾಗ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಅಂತ ಹೇಳಿ ತಕ್ಷಣ ನಾವು ಅಲ್ಲಿ OMR ಶೀಟಲ್ಲಿ ಮಾರ್ಕ್ ಮಾಡ್ಕೋಬೋದು. ಹೌದು, ಒಂದು ವೇಳೆ ನಾವು ಪ್ಯಾಸೇಜ್ನ ಓದಿ ಅರ್ಥ ಆಗಲಿ 2 ಸರಿ ಓದು 3 ಸರಿ ಸಮಯವೂ ಕೂಡ ವ್ಯರ್ಥ ಆಗ್ತದೆ. ಇಂಥ ಒಂದು ತಂತ್ರವನ್ನು ಅದಕ್ಕೆ ಒಂದು ಟೆಕ್ನಿಕ್ ಹೇಳ್ತೀನಿ ಸರ್. ಈಗ ಭಾಳಷ್ಟು ಅಲ್ಲಿ ವಿದ್ಯಾರ್ಥಿಗಳು ಸಮಯನ ವ್ಯರ್ಥ ಮಾಡ್ತಾರೆ ಓದುವಾಗ. ಯಾಕೆ ವ್ಯರ್ಥ ಮಾಡ್ತಾರೆ ಅಂದರೆ, ಅವ್ರು ಓದ್ತಾ ಇದ್ದಾಗ ಅಲ್ಲಿ ಕಠಿಣ ಪದಗಳು ಬರ್ತವೆ, ಆಮೇಲೆ ಕಠಿಣ ಸೆಂಟೆನ್ಸ್ ಬಂದ್ಬಿಡ್ತದೆ, ಅವ್ರಿಗೇನಾಗ್ತದೆ ಅದು ಅರ್ಥನೇ ಆಗಲ್ಲ, ಅಲ್ಲೇ ನಿಂತೋಗ್ಬಿಡ್ತಾರೆ. ನಾವು ಕಠಿಣ ಪದಗಳು, ಕಠಿಣ ಒಂದು ಸೆಂಟೆನ್ಸ್ ಬಂದಾಗ ಅಲ್ಲಿ ಸ್ಟಾಪ್ ಆಗಬಾರ್ದು, ಉದ್ದಕ್ಕೆ ಓದ್ಕೊಂತ ಹೋಗ್ಬಿಡ್ಬೇಕು. ಅದಕ್ಕೆ 3 ಟೆಕ್ನಿಕ್ ಇದಾವೆ ಸರ್. ಮೊದಲನೇ, ನಾವು ಫಸ್ಟ್ ಪ್ರಶ್ನೆ ಓದಬೇಕು, ಆಮೇಲೆ ಗದ್ಯ ಓದಬೇಕು. ಗದ್ಯನ ನಾವು ಅರ್ಥ ಮಾಡ್ಕೊಂಡ್ಮೇಲೆ 2ನೇ ಸರಿ ಓದಬೇಕು ಸರ್. ಒಂದೇ ಸರಿ ನಾವು ಆನ್ಸರ್ ಮಾಡ್ಬೋದು. 2ನೇ ಸರಿ ಏನು ಮಾಡಬೇಕು, ಕ್ವಶನ್ ಆ್ಯಂಡ್ ಆನ್ಸರ್ ಅಷ್ಟೇ. ಮೊದಲನೇ ಸರಿ ಓದೋದು ಗದ್ಯನ ಅರ್ಥ ಮಾಡ್ಕೊಳಕ್ಕೆ, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳಕ್ಕೆ. 2ನೇ ಟೆಕ್ನಿಕಲ್ಲಿ ಏನು ಮಾಡ್ತೀವಿ ನಾವು, ಪ್ರಶ್ನೆಗೆ ಗದ್ಯದಲ್ಲಿ ಉತ್ತರ ಎಲ್ಲಿದೆ ಅದು ನಿಖರವಾದ ಉತ್ತರ ಹುಡುಕ್ಬೇಕು. ಕೆಲಸ ಸಮಯದಲ್ಲಿ ಗೊಂದಲಮಯವಾದ ಕನ್ಫ್ಯೂಸ್ ಮಾಡೋದಕ್ಕೆ ಸರ್ ಇಲ್ಲಿ ಪ್ರಶ್ನೆಗಳಲ್ಲಿ 4 ಥರ ಇರ್ತಾವೆ ಸರ್, 4ರಿಂದ 5 ಥರ. ಮೊದಲನೇದು ಡೈರೆಕ್ಟ್ ಪ್ರಶ್ನೆ ಅಂತೀವಿ, 2ನೇದು ಇಂಡೈರೆಕ್ಟ್ ಪ್ರಶ್ನೆ, 3ನೇದು ಕ್ಯಾಲ್ಕುಲೇಟಿವ್ ಪ್ರಶ್ನೆ, 4ನೇದು ಲಾಜಿಕಲ್ ಪ್ರಶ್ನೆ, 5ನೇದು ರೆಜನಿಂಗ್ ಪ್ರಶ್ನೆ. ಈ ಥರ 5ರಿಂದ 6 ವೆರೈಟೀಸ್ ಪ್ರಶ್ನೆ ಇರ್ತವೆ. ಅದನ್ನೇ ನಾವೇನು ಮಾಡ್ತೀವಿ, ಹಾಟ್ ಆ್ಯಂಡ್ ಇನ್ನೊಂದೇನೋ ಅಂತೀವಿ. ಆ ಥರ ಅಂದರೆ ಲಾಜಿಕಲಿ ಆ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಸಹಜವಾಗಿ ಏನು ಮಾಡ್ತೀವಿ, ಎಲ್ಲ ಮಕ್ಕಳು ಡೈರೆಕ್ಟ್ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ತೇವೆ. ಅಲ್ಲಿ ಒಂದೇ ಇರುತ್ತೆ ಡೈರೆಕ್ಟ್ ಪ್ರಶ್ನೆ, ಲಾಜಿಕಲ್ ಕ್ವಶನ್, ರೆಜನಿಂಗ್ ಕ್ವಶನ್ನು ಇವೆಲ್ಲ ಇರ್ತವೆ. ಅದಕ್ಕಾಗಿ ನಾವು ಗದ್ಯನ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಎಕ್ಸಾಮ್ನಲ್ಲಿ ನಮಗೆ ಅಷ್ಟು ಕಂಫರ್ಟ್ ಆಗುತ್ತೆ ಸರ್ ಆನ್ಸರ್ ಮಾಡೋಕ್ಕೆ. ಅದನ್ನ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವು ಹೇಳಿದ್ರಿ ಸರ್, ಒಂದು ಭಾಷೆ ಅಂತ, ಭಾಷೆಯಲ್ಲಿ ಮಾತೃಭಾಷೆ ನನಗೆ ಕನ್ನಡ ಆಗಿದ್ದರೆ ಬಹಳ ಸುಲಭವಾಗಿ ನಮಗಷ್ಟು ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಒಂದು ವೇಳೆ ನಮಗೀಗ ಕನ್ನಡ ಮಾತೃಭಾಷೆ ಓದಿದಂಥವ್ರು ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆಯನ್ನು ಎದುರಿಸ್ತಾ ಇರ್ತಕ್ಕಂಥವ್ರಿಗೆ ಇಂಗ್ಲೀಷ್ ಭಾಷೆಯ ಒಂದು ಸಾಮಾನ್ಯವಾದ ಪತ್ರಿಕೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ, ಅದರಲ್ಲಿ ಅರ್ಹತೆ ಪಡೀಲೇಬೇಕು, ಒಂದಷ್ಟು ಮಾರ್ಕ್ಸನ್ನು ಪಡೀಲೇಬೇಕು. ಆಂಗ್ಲ ಭಾಷೆಯಲ್ಲಿ ಒಂದಷ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದವ್ರಿಗೆ ಅದು ಸುಲಭ ಆಗ್ಬೋದು. ಈ ಕನ್ನಡ ಮಾಧ್ಯಮದಲ್ಲಿ ಓದಿದವ್ರಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಹೆಚ್ಚು ಸ್ಕೋರ್ ಮಾಡಬೇಕು ಅಂದರೆ
ಹೇಗೆಲ್ಲ ಅವರು ಅಭ್ಯಾಸಗಳನ್ನು ಮಾಡಬೇಕು ಮತ್ತು ಪರೀಕ್ಷೆಯಲ್ಲಿ ಯಾವೆಲ್ಲ ತಂತ್ರಗಳನ್ನ ಅನುಸರಿಸ್ಬೇಕು ಸರ್? ನಾನು ಸ್ವಲ್ಪ ಇಂಗ್ಲೀಷ್ ಭಾಷೆಯಲ್ಲಿ ಹೆಚ್ಚು ಪರಿಣಿತನಿದ್ದೀನಿ ಸರ್. ಇದ್ರ ಬಗ್ಗೆ ಭಾಳ ಡೆಪ್ತ್ ಮಾಡಿದ್ದೇನೆ. ಟೆಟ್ ಬಗ್ಗೆ ಸುಮಾರು 9 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿದ್ದೀನಿ ಸರ್. ಸೊ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಇದೇ ಥರ ಇರ್ತದೆ ಸರ್. ನಾನು ಕನ್ನಡಕ್ಕೆ ಹೇಳ್ದಂಗೆ ಮೊದಲನೇದು ಪ್ಯಾಸೇಜ್ ಇರ್ತದೆ ಸರ್, ಅನ್ಸೀನ್ ಪ್ಯಾಸೇಜ್ ಅಂತೇವೆ. ಎರಡನೇದು ಪೊಯಮ್ ಇರ್ತದೆ. ಮೂರನೇದು ಪೆಡಗಾಜಿ ಅಂತ ಇರ್ತದೆ. ಇದು 2007ರವರೆಗೂ ಈ 3 ಬಗ್ಗೆ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಸರ್, 2007ರವರೆಗೂ. ನಂತರ ಸರ್ಕಾರಕ್ಕೆ ಏನು ಮಂದಟ್ಟಾಯ್ತು ಅಂದರೆ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಜಾಸ್ತಿ ಗ್ರಾಮರ್ ಇರ್ತದೆ, ನಾವು ಮಕ್ಕಳಿಗೆ ಗ್ರಾಮರ್ ಕಲಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಗ್ರಾಮರ್ಗೆ ಮಾತು ಕೊಡಬೇಕಂತ 2007 ನಂತರ 5 ಮಾರ್ಕ್ನ ಎಕ್ಸ್ಟ್ರಾ ಬರೀ ಗ್ರಾಮರ್ ಕೇಳೋದಕ್ಕೆ ಶುರು ಮಾಡಿದ್ರು ಸರ್. ಇದಲ್ದೇ ಅಂದರೆ ಪ್ಯಾಸೇಜಿಗೆ ಸಂಬಂಧಪಟ್ಟಂಥ 2 ಪ್ರಶ್ನೆ ಇರ್ತದೆ ಗ್ರಾಮರ್ಗೆ, ಪೊಯಮ್ನಲ್ಲಿ ಪೊಯಮ್ಗೆ ಸಂಬಂಧಪಟ್ಟಂಥ 2 ಪ್ರಶ್ನೆಗಳಿರ್ತವೆ. ಅದಲ್ಲದೇ ಅಂದರೆ 2, 2, 4 ಪ್ಲಸ್ 5 9 ಮಾರ್ಕು ಗ್ರಾಮರ್ ಕೇಳ್ತಾ ಇದ್ದಾರೆ ಸರಿ. ಸೊ ಗ್ರಾಮರ್ಗೆ ಜಾಸ್ತಿ ಫೋಕಸ್ ಕೊಡ್ತಾ ಇದ್ದಾರೆ. 9 ಮಾರ್ಕು, ಇನ್ನು 11 ಮಾರ್ಕು ಪ್ಯಾಸೇಜ್ ಕೇಳ್ತಾರೆ ಸರ್. 10 ಮಾರ್ಕು ಪೆಡಗಾಜಿ ಕೇಳ್ತಾರೆ, ಅಂದರೆ ಮೆಥಡಾಲಜಿ. ಮೊದಲು 15 ಮಾರ್ಕ್ ಕೇಳ್ತಾ ಇದ್ರು, ಅದನ್ನು ಈಗ ರೆಡ್ಯೂಸ್ ಮಾಡಿ 10 ಮಾಡಿದ್ದಾರೆ. ಅದು 5 ಮಾರ್ಕ್ ತೊಗೊಂಡು ಗ್ರಾಮರ್ಗೆ ಹಾಕಿದ್ದಾರೆ ಸರ್. ಸೊ ಹಿಂಗಾಗಿ 11 ಮಾರ್ಕು ನಾವು ಸ್ವಲ್ಪ ಗ್ರಾಮರಲ್ಲಿ ಕಂಫರ್ಟ್ ಆಗಿದ್ದರೆ ಸುಮಾರು 9 ಮಾರ್ಕು ನಮಗೆ ಗ್ರಾಮರಲ್ಲಿ ಸಿಗುತ್ತೆ. ಆಮೇಲೆ ಈ ಪ್ಯಾಸೇಜ್ನ ನಾವು ಕಂಫರ್ಟ್ ಆಗಿದ್ದರೆ, ಪೊಯಮ್ನ ಕಂಫರ್ಟ್ ಆಗಿದ್ದರೆ ಸುಮಾರು ಅಲ್ಲಿ 10ರಿಂದ 11 ಮಾರ್ಕು ನಮಗೆ ಅಲ್ಲಿ ಸಿಗೋ ಚಾನ್ಸಸ್ ಇರ್ತದೆ ಸರ್. ಈಗ ಗ್ರಾಮರ್ನಲ್ಲಿ ಸರಿಯಾದ ಒಂದು ಪ್ರಶ್ನೆಗೆ ಉತ್ತರವನ್ನು ಗುರುತಿಸೋದು ನಿಟ್ಟಿನಲ್ಲಿ ಯಾವ ರೀತಿ ಅವರು ತಯಾರಿ ಮಾಡಬೇಕು ಸರ್? ಈಗ ಗ್ರಾಮರಲ್ಲಿ ಈಗ ಈಸ್ ಹಾಕ್ಬೇಕಾ, ವಾಸ್ ಹಾಕ್ಬೇಕಾ, ಆರ್ ಹಾಕ್ಬೇಕಾ, ಈ ರೀತಿಯಾದಂತಹ ಕೆಲವು ಗೊಂದಲಗಳು ಇರ್ತವೆ ಕನ್ನಡ ಮಾಧ್ಯಮ ಓದಿದವ್ರಿಗೆ. ಹಾಗಾಗಿ ಯಾವ ರೀತಿಯ ತಯಾರಿ ಮಾಡಬೇಕು ಅವರು? ಈಗ ನಾನು 2014ರಿಂದ 2024ವರೆಗೂ 9 ಪೇಪರ್ನ ಅನಲೈಸ್ ಮಾಡಿದ್ದೀನಿ ಸರ್. ಇಂಗ್ಲೀಷ್ ಗ್ರಾಮರಲ್ಲಿ ಸುಮಾರು 33 ಟೈಪ್ಸ್ ಕೇಳ್ತಾರೆ ಸರ್. ಗ್ರಾಮರಲ್ಲಿ 33 ವೆರೈಟೀಸ್ ಆಫ್ ಕ್ವಶನ್ಸ್ ಕೇಳ್ತಾರೆ ಸರ್. 33 ಟಾಪಿಕ್ಸ್ ಬಗ್ಗೆ ಕೇಳ್ತಾರೆ. ಸೊ ಮೊದಲನೇದು ಸಿನಾನಿಮ್ಸ್ ಅಂತೀವಿ ಸರ್, ಸಮಾನಾಂತರ ಪದಗಳು. ಆಮೇಲೆ ಆಪೋಸಿಟ್ ವರ್ಡ್ಸ್ ಅಂತ, ವಿರುದ್ಧ ಪದಗಳು. ಮೀನಿಂಗ್ ಕೇಳ್ತಾರೆ ಸರ್, ಡಿಫಿಕಲ್ಟ್ ವರ್ಡ್ಸ್ಗೆ ಮೀನಿಂಗ್ ಕೇಳ್ತಾರೆ. ಮತ್ತು ಆ್ಯಕ್ಟಿವ್ ಪ್ಯಾಸಿವ್ ಕೇಳ್ತಾರೆ, ಡೈರೆಕ್ಟ್ ಇಂಡೈರೆಕ್ಟ್ ಕೇಳ್ತಾರೆ, ಕಾಂಪೌಂಡ್ ವರ್ಡ್ಸ್ನ ಐಡೆಂಟಿಫೈ ಮಾಡಂತ ಕೇಳ್ತಾರೆ. ಆಮೇಲೆ ಫೈಂಡಿಂಗ್ ದ ಎರರ್ಸ್ ಇನ್ ದ ಸೆಂಟೆನ್ಸ್ನಲ್ಲಿ ಏನು ತಪ್ಪಿದೆ ಹುಡುಕ್ರಿ ಅಂತಾರೆ. ಮತ್ತು ಹೋಮೋಫೋಮ್ ಅಂತ ಕೇಳ್ತಾರೆ, ಇಡಿಯಮ್ಸ್ ಕೇಳ್ತಾರೆ, ರೀಅರೇಂಜ್ಮೆಂಟ್ ಕೇಳ್ತಾರೆ, ಕ್ವಶನ್ ಟ್ಯಾಗ್ ಕೇಳ್ತಾರೆ, ಮತ್ತು ಈ ಸೆಂಟೆನ್ಸ್ ಎಕ್ಸ್ಪ್ರೆಷನ್ ಕೇಳ್ತಾರೆ. ಪೊಯಮ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಕೇಳ್ತಾರೆ. ಪೊಯಮ್ನಲ್ಲಿ ಐಡೆಂಟಿಫೈ ದ ಟೋನ್ ಆಫ್ ದ ಪೊಯಮ್ ಆ್ಯಂಡ್ ಪ್ಯಾಸೇಜ್ ಧ್ವನಿ ಅಥವಾ ಪ್ಯಾಸೇಜ್ ಎಕ್ಸ್ಪ್ರೆಷನ್ಸ್ ಯಾವ ಟೋನ್ನಲ್ಲಿದೆ ಅಂತ ಕೇಳ್ತಾರೆ. ಆಮೇಲೆ ಫಾರ್ಮ್ಸ್ ಆಫ್ ಪೊಯಮ್ ಕೇಳ್ತಾರೆ, ಆ ಪದ್ಯ ಯಾವ ಒಂದು ಇದಕ್ಕೆ ಫಾರ್ಮ್ಗೆ ಸಂಬಂಧಪಟ್ಟಿದೆ, ಯಾವ ಒಂದು ಜಾತಿಗೆ ಸಂಬಂಧಪಟ್ಟಿದೆ ಆ ಪದ್ಯ ಅಂತ ಕೇಳ್ತಾರೆ ಸರ್. ಅದೇ ಥರ ಮತ್ತು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳ್ತಾರೆ ಸರ್. ಆಮೇಲೆ ಈ ಪ್ರೊನೌನ್ಸ್ ಬಗ್ಗೆ ಕೇಳ್ತಾರೆ ಮುಖ್ಯವಾಗಿ, ಅಂದರೆ ಐ, ಇ, ಯು, ಅದು ಯಾರನ್ನ ರೆಫರ್ ಮಾಡುತ್ತೆ ಅಂತ ಕೇಳ್ತಾರೆ. ಆಮೇಲೆ ಪ್ರಿಪೋಸಿಷನ್ ಕಂಪಲ್ಸರಿ ಒಂದಿರುತ್ತೆ ಸರ್, ಆರ್ಟಿಕಲ್ ಬಗ್ಗೆ ಒಂದಿರುತ್ತೆ. ಮತ್ತು ಫ್ರೇಜಸ್ ಮೀನಿಂಗ್ ಕೇಳ್ತಾರೆ, ಫ್ರೇಜಸ್ ಯಾವ ಟೈಪ್ ಯೂಸ್ ಮಾಡಿದ್ದಾರೆ ಅದ್ರ ಮೀನಿಂಗ್ ಏನು ಅಂತ ಕೇಳ್ತಾರೆ. ಆಮೇಲೆ ಇನ್ಫಿನಿಟಿವ್ ವರ್ಬ್ಸ್ನ ಯೂಸ್ ಕೇಳ್ತಾರೆ ಸರ್. ಅದರ ಜೊತೆಗೆ ಮತ್ತು ಈ WH ವರ್ಡ್ಸ್ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಸೆಂಟ್ರಲ್ ಅಂದರೆ ಹೂ, ವೇರು, ಪ್ರಶ್ನೆ ಅಂದರೆ ಉತ್ತರ ಕೊಡ್ತಾರೆ, ನೀವು ಪ್ರಶ್ನೆ ಮಾಡಬೇಕು, ಅದು WH ವರ್ಡ್ಸ್ನ ಯೂಸ್ ಮಾಡಿ. ಆಮೇಲೆ ರೈಮಿಂಗ್ ವರ್ಡ್ಸ್ ಕೇಳ್ತಾರೆ, ಕಾಂಟ್ರಾಕ್ಷನ್ಸ್ ಅಂತ, ವೋಂಟ್, ವಿಲ್ ನಾಟ್ ಅನ್ನೋದಕ್ಕೆ ವೋಂಟ್ ಅಂತಾರೆ. ಆಮೇಲೆ ಶೆಲ್ ನಾಟ್ ಅನ್ನೋದಕ್ಕೆ ಶಾಂಟ್ ಅಂತಾರೆ, ಅವನ್ನ ಶುಡಂಟ್ ಅಂತಾರೆ. ಆ ಥರ ಕಾಂಟ್ರಾಕ್ಷನ್ಸ್ನ ಕೇಳ್ತಾರೆ. ಆಮೇಲೆ ವರ್ಬ್ ಫಾರ್ಮ್ಸ್ ಕೇಳ್ತಾರೆ, ಪಂಕ್ಚುವೇಷನ್ ಕೇಳ್ತಾರೆ. ಈಚೆಗೆ 2-3 ವರ್ಷದಿಂದ ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳಿದ್ದಾರೆ. ಮತ್ತು ಲಿಂಕರ್ಸ್, ಕಂಜಂಕ್ಷನ್ಸ್ ಕೇಳ್ತಾರೆ. ರೈಮಿಂಗ್ ಸ್ಕೀಮ್ ಅಂತ ಕೇಳ್ತಾರೆ, ಅದು ಮಕ್ಕಳಿಗೆ ಭಾಳ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇಫ್ ಕ್ಲಾಸ್ ಕೇಳ್ತಾರೆ ಸರ್. ಸುಮಾರು 33 ಟಾಪಿಕ್ ಇಂಗ್ಲೀಷ್ ಗ್ರಾಮರಲ್ಲಿ ಕೇಳ್ತಾರೆ ಸರ್. ಈಗ ನಮಗೆ ಇಂಗ್ಲೀಷನ್ನೇ ಹೆಚ್ಚು ಮಾತನಾಡ್ತಾ ಹೋಗೋಣ ಸರ್, ಬೇರೆ ವಿಷಯಗಳಕ್ಕಿಂತ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕೆ ಅಂದರೆ ನಮ್ಮ ಅಭ್ಯರ್ಥಿಗಳು ಇಂಗ್ಲೀಷ್ನಲ್ಲಿ ಹೆಚ್ಚು ಫೇಲ್ ಆಗ್ತಾ ಇರೋದ್ರಿಂದ, ಅಂದರೆ ತುಂಬ ಕಷ್ಟ ಆಗ್ತಾ ಇರೋದ್ರಿಂದ, ಇದನ್ನು ಒಂದಷ್ಟು ಬಿಡಿಸಿ ಒಂದಷ್ಟು ಸಮಯದ ಅವಧಿ ಕಡಿಮೆ ಇರೋದ್ರಿಂದ ಒಂದಷ್ಟು ಸಂಕ್ಷಿಪ್ತವಾಗಿ ಪ್ರತಿಯೊಂದನ್ನು ಕೂಡ ಬಿಡಿಸಿ, ಹಾಗಂದರೆ ಏನು ಮತ್ತು ಅದನ್ನು ಹೇಗೆ ಉತ್ತರಿಸಬೇಕು ಆ ಒಂದು ವಿಚಾರವನ್ನು ತಿಳಿಸ್ಕೊಡ್ಬಿಡಿ. ಈಗ ನೋಡಿರಿ, ಸಿಮಿಲರ್ ವರ್ಡ್ಸ್ ಅಂದರೆ ಸಿನಾನಿಮ್ಸ್ ಅಂತ ಕೇಳ್ತಾರೆ ಅವರು. ಕೆಲವೊಂದು ಸರಿ ಸಿಮಿಲರ್ ವರ್ಡ್ ಅಂತ ಕೇಳಿರ್ತಾರೆ ಪ್ರಶ್ನೆಯಲ್ಲಿ, ಇಲ್ಲ ಐಡೆಂಟಿಫೈ ದ ಸಿನಾನಿಮ್ ಅಂತ ಕೇಳ್ತಾರೆ. ಕನ್ನಡದಲ್ಲಿ ನಾವು ಹೆಣ್ಮಕ್ಳಿಗೆ ಮಹಿಳೆ ಅಂತೀವಿ,
ಆಮೇಲೆ ಭಗಿನಿ ಅಂತೀವಿ, ಹುಡುಗಿ ಅಂತೀವಿ, ಪೋರಿ ಅಂತೀವಿ, ಶ್ರೀ ಅಂತೀವಿ. ಈ ಥರ ಹಲವಾರು ಪದಗಳನ್ನು ಒಂದೇ ಇದಕ್ಕೆ ಬಳಸ್ತೇವೆ, ಹೆಣ್ಣಿಗೆ ಬಳಸ್ತೇವೆ. ಆ ಥರ ಇಂಗ್ಲೀಷ್ನಲ್ಲಿ ಕೇಳ್ತಾರೆ ಸರ್. ಗರ್ಲು, ವಿಮೆನ್ನು, ಲೇಡಿ, ಲ್ಯಾಶು. ಈಗ ನಮಗೆ ಸಮುದ್ರಕ್ಕೆ ಶ್ರೀ ಅಂತೀವಿ, ಆಮೇಲೆ ಇಂಗ್ಲೀಷಲ್ಲಿ ಇನ್ನೊಂದು ವರ್ಡ್ ಓಷನ್ ಅಂತ ಅಂತೀವಿ ಸರ್. ಈ ಥರ ಡಿಫ್ರೆಂಟ್ ವರ್ಡ್ಸ್ನ ಕೇಳ್ತಾರೆ ಸರ್. ಅದು ಸಿಮಿಲರ್ ಪದ. ಆಪೋಸಿಟ್ ಪದ ಅದಕ್ಕೆ ವಿರುದ್ಧವಾಗಿ ಗಂಡಿಗೆ ಹೆಣ್ಣೇನು, ಹೆಣ್ಣು ಗಂಡು ಆ ಥರ ಕೇಳ್ತಾರೆ ಸರ್. ಆಮೇಲೆ ಇದು ಆಕ್ಟಿವ್ ಪ್ಯಾಸಿವ್ ಅಂತ ಕಂಪಲ್ಸರಿ ಇರುತ್ತೆ. ಅದನ್ನು ಹೇಳ್ಬಿಡಿ ಸರ್, ಆಕ್ಟಿವ್ ಪ್ಯಾಸಿವ್ ಹೇಗೆ ಆನ್ಸರ್. ಸೊ ಆಕ್ಟಿವ್ ಪ್ಯಾಸ್ನಲ್ಲಿ ಭಾಳ ಸುಲಭ ಇರ್ತದೆ. ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು ನಾವು. ಒಂದು ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು, ಅಲ್ಲಿ 3 ರೂಲ್ ಇರ್ತಾವೆ ಸರ್. ನಾವು ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡ್ತೀವಿ, ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡ್ತೇವೆ, ಆಮೇಲೆ ವರ್ಬ್ನ ಚೇಂಜ್ ಮಾಡ್ತೀವಿ. ಅಂದರೆ ಒಂದು ಎಕ್ಸಾಂಪಲ್ ಹೇಳ್ಬಿಡಿ ಸರ್. ಈಗ ವರ್ಬ್ ನೋಡಿರಿ, ಫಾರ್ ಎಕ್ಸಾಂಪಲ್ ರಾಜು ಈಸ್ ಬೈಯಿಂಗ್ ಬುಕ್. ರಾಜು ಈಸ್ ಸಬ್ಜೆಕ್ಟ್, ಈಸ್ ಬೈಯಿಂಗ್ ವರ್ಬ್. ರಾಜು ಈಸ್ ಬೈಯಿಂಗ್ ವಾಟ್, ಬುಕ್. ಬುಕ್ ಅನ್ನೋದು ಆಬ್ಜೆಕ್ಟ್. ಈಗ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಬೇಕು. ಈ ಕಡೆ ತೊಗೊತೀವಿ ಅದನ್ನ, ಬುಕ್. ಆನ್ಸರ್ ಬರೀಬೇಕಾದ್ರೆ ಬುಕ್. ಈಸ್ ಬೈಯಿಂಗ್ ಅಂತ ಇದೆ, ಕಂಟಿನ್ಯೂಸ್ನಲ್ಲಿರೋದ್ರಿಂದ. ಬುಕ್ ಸಿಂಗ್ಯುಲರ್ ಇರೋದ್ರಿಂದ ಬುಕ್ ಈಸ್ ಬೀಯಿಂಗ್ ಬಾಟ್. ಅಲ್ಲಿ ಬೈ ಅನ್ನೋದು ಹೋಗಿ ಬಾಟ್ ಆಗುತ್ತೆ, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಅಂದ್ರೆ ಯಾವಾಗಲೂ ಪ್ಯಾಸಿವ್ ವಾಯ್ಸ್ನ ಪಾಸ್ಟ್ ಪಾರ್ಟಿಸಿಪಲ್ ಬರಿತೀವಿ ಸರ್. ಆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ಆಮೇಲೆ ದ ಬುಕ್ ಈಸ್ ಬೀಯಿಂಗ್ ಬಾಟ್ ಬೈ ರಾಜು, ಅಲ್ಲಿ ಸಬ್ಜೆಕ್ಟ್ನ ತಂದು ಲಾಸ್ಟಿಗೆ ಆಗ್ತದೆ. ಸೊ ಈ ಥರ ಭಾಳ ಸಿಂಪಲ್ ಆಗಿರ್ತದೆ ಅದು. ಅದನ್ನು ಮಕ್ಕಳು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಇನ್ಯಾವುದು ಕಷ್ಟ ಆಗ್ಬೋದು ಸರ್. ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟ್ ಇರುತ್ತದೆ. ಆಮೇಲೆ ಫಿಗರ್ ಆಫ್ ಸ್ಪೀಚ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ರೈಮಿಂಗ್ ಸ್ಕೀಮು ಕಷ್ಟ ಆಗುತ್ತೆ. ಅದೊಂದಷ್ಟು ಉದಾಹರಣೆ. ಈ ಫಿಗರ್ ಆಫ್ ಸ್ಪೀಚಲ್ಲಿ ಸಿಮಿಲೀಸ್ ಅಂತ ಕೇಳ್ತಾರೆ ಸರ್. ನಮಗೆ ಜಾಸ್ತಿ ಮಕ್ಕಳಿಗೆ ಕೇಳೋದು ಸಿಮಿಲೀಸು ಕೇಳ್ತಾರೆ, ಮತ್ತು ಮೆಟಾಫಾರ್ ಕೇಳ್ತಾರೆ ಸರ್, ಮತ್ತು ಪರ್ಸನಿಫಿಕೇಶನ್ ಅಂತ ಕೇಳ್ತಾರೆ, ಮತ್ತು ಪನ್ ಅಂತ ಕೇಳ್ತಾರೆ ಸರ್, ಮತ್ತು ಹೈಪರ್ಬೋಲಿ, ಐರನಿ ಅಂತ ಕೇಳ್ತಾರೆ ಸರ್. ಸೊ ಸಿಮಿಲಿನ ನಾನು ಹೇಳ್ಬೇಕಂದ್ರೆ, ಈ ಸಿಮಿಲಿಯಲ್ಲಿ ಹೋಲಿಕೆ ಮಾಡುವಂಥದ್ದು, ಒಂದು ವಸ್ತುವಿಗೆ ಅಥವಾ ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡೋದು, ಒಂದು ವ್ಯಕ್ತಿನ ವಸ್ತುವಿಗೆ ಹೋಲಿಕೆ ಮಾಡೋದು. ಸಿಮಿಲಿನ ಈಸಿಯಾಗಿ ಕಂಡುಹಿಡಿಬೋದು ಸರ್. ಯಾಕಂದರೆ ಅದರಲ್ಲಿ ಲೈಕ್ ಮತ್ತು ಆ್ಯಸ್ ಅಂತ ಇರುತ್ತೆ. ರಾಜು ಫೋರ್ಟ್ ಲೈಕ್ ಎ ಲಯನ್. ಈಗ ರಾಜು ಫೋರ್ಟ್ ಲೈಕ್ ಎ ಲಯನ್ ಅನ್ನೋದು ಸಿಮಿಲ್ ಸರ್. ರಾಜು ಈಸ್ ಲಯನ್ ಅನ್ನೋದು ಮೆಟಾಫರ್. ಇಲ್ಲಿ ಆ್ಯಜು ಮತ್ತು ಲೈಕ್ ಯೂಸೇ ಮಾಡಿಲ್ಲ ನಾವು. ರಾಜುನ ಸಿಂಹಕ್ಕೆ ಹೋಲಿಸ್ತಾ ಇದ್ದೇವೆ. ರಾಜು ಈಸ್ ಲೈಕ್ ಎ ಲಯನ್ ಅನ್ನೋದೇನಾಯ್ತು, ಮೆಟಾಫರ್ ಆಯಿತು. ಆಮೇಲೆ ಪರ್ಸನಿಫಿಕೇಷನ್ ಅಂದರೆ ಈ ಮನುಷ್ಯನಲ್ಲಿರುವಂಥ ಗುಣಗಳನ್ನು ವಸ್ತುಗಳಿಗೆ ಅಥವಾ ಅನಿಮಲ್ಸ್ಗೆ ನಾವು ಕೊಟ್ಟಾಗ ಅದನ್ನು ಪರ್ಸನಿಫಿಕೇಷನ್ ಅಂತ ಕರಿತೇವೆ ಸರ್. ಸೊ ದ ಟ್ರೀ ಈಸ್ ಸ್ಮೈಲಿಂಗ್ ಅಟ್ ಮೀ. ಟ್ರೀ ಸ್ಮೈಲ್ ಮಾಡಲ್ಲ ಸರ್, ಆಬ್ಜೆಕ್ಟ್ ಅದು. ಅದಕ್ಕೆ ನಾವು ಮನುಷ್ಯನ ಗುಣಗಳನ್ನು ಕೊಡ್ತೀವಿ, ಅದಕ್ಕಾಗಿ ಪರ್ಸನಿಫಿಕೇಷನ್ ಅಂತ ಕರಿತೇವೆ ಸರ್. ಪರ್ಸನಿಫಿಕೇಶನ್ ಅಂತ ಅದನ್ನು ಕೇಳ್ತಾರೆ. ಅಥವಾ ಇದರ ಉದಾಹರಣೆಗಳನ್ನ ಈಗ ಶೀಸ್ ಡ್ಯಾನ್ಸಿಂಗ್ ಲೈಕ್ ನೈಟಿಂಗೇಲ್ ಅಂತನೋ, ಅದನ್ನು ನೈಟಿಂಗೇಲ್ ಅಂತ, ಪಿಕಾಕ್ ಅಂತನೋ ಈ ಥರ ಹೇಳೋದು. ಹೌದೌದು, ಅದನ್ನು ಮೆಟಾಫರ್ ಅಂತೀವಿ ಸರ್, ಸಿಮಿಲಿ ಅಂತೀವಿ. ಆಮೇಲೆ ಪರ್ಸನಿಫಿಕೇಶನ್. ಓಕೆ, ಅದಾದಮೇಲೆ ಇನ್ನೊಂದು ಐರನಿ ಅಂತ ಕೇಳ್ತೀವಿ ಸರ್. ಐರನಿ ಅಂದರೆ ಒಂಥರ ಉತ್ಪ್ರೇಕ್ಷೆಯಾಗಿ ಜಾಸ್ತಿ ಹೇಳೋದು. ಮೈ ಬ್ಯಾಗ್ ವೇಸ್ ಟನ್ಸ್ ಅಂತೀವಿ. ನನ್ನ ಬ್ಯಾಗು ಟನ್ ಗಟ್ಟಲೆ ವಜೆ ಇದೆ ಅಂತ. ಬ್ಯಾಗ್ 10 ಗಟ್ಟಲೆ ವಜೆ ಇರಲ್ಲ, ಆದರೆ ಉತ್ಪ್ರೇಕ್ಷವಾಗಿ ಹೇಳ್ತೀವಿ ನಾವು. ಮೈ ಮದರ್ ಟೋಲ್ಡ್ ಮಿಲಿಯನ್ಸ್ ಟೈಮ್. ನಮ್ಮ ತಾಯಿ ಲಕ್ಷಗಟ್ಟಲೆ ಟೈಮ್ ಹೇಳಿದ್ಲು ನನಗೆ ಅಂತ. ಲಕ್ಷಗಟ್ಟಲೆ ಹೇಳಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದು 10 ಸರಿ ಹೇಳಿರ್ತಾರೆ, ಆದರೆ ಅದನ್ನು ಉತ್ಪ್ರೇಕ್ಷೆಯಿಂದ ಹೇಳ್ತಾರೆ. ಇದನ್ನು ಐರನಿ ಅಂತ ಕರೀತಾರೆ. ಇವನ್ನ ಜಾಸ್ತಿ ಫೋಕಸ್ ಮಾಡ್ತಾರೆ ಸರ್. ಆಮೇಲೆ ಬೇರೆ ಇನ್ಯಾವುದು ಕಷ್ಟವಾಗ್ತಕ್ಕಂಥದ್ದು ಅಥವಾ ಸ್ವಲ್ಪ ಗೊಂದಲಕ್ಕೀಡಾಗ್ತಕ್ಕಂಥದ್ದು ಗ್ರಾಮರ್ನಲ್ಲಿ ಸ್ವಲ್ಪ ಇದು ಹೋಮೋಫೋನ್ಸ್ ಅಂತ ಕರಿತೀವಿ ಸರ್. ಈ ಹೋಮೋಫೋನ್ಸ್ ಅಂದರೆ ರೈಟ್ ಟು ರೈಟ್. ನೋಡ್ರಿ, WRIT ರೈಟ್, RIGHT ರೈಟ್. ಅಂದರೆ ಉಚ್ಚಾರಣೆ ಒಂದೇ ಇರ್ತದೆ, ಅರ್ಥ ಬೇರೆ ಇರ್ತದೆ, ಫೆಲಿಂಗ್ ಬೇರೆ ಇರ್ತದೆ. ಮತ್ತೆ ಉಚ್ಚಾರಣೆ ಒಂದೇ ಇರ್ತದೆ, ಅರ್ಥ ಒಂದೇ ಇರ್ತದೆ, ಅವು ಬೇರೆ ಇದಾವೆ ಸರ್. ಇದು ಹೋಮೋಫೋನ್ಸ್ನ ಅವರು ರೈಟ್ ಟು ರೈಟ್. ರಾಜು ಡ್ಯಾಶ್ ಇಂಗ್ಲಿಷ್ ವಿತ್ ಇಸ್ ಡ್ಯಾಶ್ ಹ್ಯಾಂಡ್. ರೈಟ್ ಟು ರೈಟ್. ಓಕೆ, ಯಾವ್ದು ಫಿಲಪ್ ಮಾಡಬೇಕು? ರಾಜು ಡ್ಯಾಶ್ ಇಂಗ್ಲಿಷ್ ವಿತ್ ಇಸ್ ಡ್ಯಾಶ್ ಹ್ಯಾಂಡ್. WRIT ಫಸ್ಟ್ ಬರೆದು ಆಮೇಲೆ RIGHT ಆಮೇಲೆ ಬರಿಬೇಕು. ಅದನ್ನ ಗುರುತಿಸ್ಬೇಕು ಇವರು. ಈ ಥರ ಸರ್. ಅವನ್ನ ನಾವೇನಂತೀವಿ, ಅವನ್ನ ಹೋಮೋಫೋನ್ಸ್ ಅಂತ ಕರಿತೇವೆ ಸರ್. ಆಮೇಲೆ ಡೋಂಟ್ ಕ್ಯಾರಿ ಯುವರ್ ಡೈರಿ ವೆನ್ ಯು ಗೋ ಟು ಡೈರಿ. ಡೈರಿ ಸರ್. ಹೌದೌದು.
ಈ ಥರ ಪದಗಳನ್ನು ಕೇಳ್ತಾರೆ ಸರ್. ಆಮೇಲೆ ಇನ್ನೊಂದು ರೈಟ್ ಅಂತ ಇದೆ ಸರ್. ಆ ರೈಟ್ನ 3 ರೀತಿ ಬಳಸ್ತೇವೆ. ಈಗ RIGHT ರೈಟ್ ಅಂದರೆ ರೈಟ್ ಟು ರಾಂಗ್. ಹೌದು. ಆಮೇಲೆ RIGHT ರೈಟ್ ಅಂದರೆ ಲೆಫ್ಟ್ ಟು ರೈಟ್. ರೈಟ್. ಹೌದು. ಓಕೆ. ರೈಟ್ ಅಂದರೆ ಹ್ಯೂಮನ್ ರೈಟ್ಸ್, ಹಕ್ಕುಗಳು. ಹೌದು. ಸೊ ಈ ರೀತಿ ಪ್ರಶ್ನೆಗಳನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು. ಅಂದ್ರೆ ಅದು ಯಾವ ಉಚ್ಚಾರಣೆನೂ ಒಂದೇ, ಸ್ಪೆಲ್ಲಿಂಗ್ಸು ಒಂದೇ, ಅರ್ಥ ಬೇರೆ ಬೇರೆ, ಅರ್ಥ ಬಳಸುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಆಗ್ತದೆ. ಅದನ್ನ ಏನ್ ಮಾಡ್ತಾರೆ ಸರ್, ಕಾಂಟೆಕ್ಸ್ಟ್ ಆಫ್ ದ ಸೆಂಟೆನ್ಸ್ ಅಂತಾರೆ. ಅಂದ್ರೆ ಆ ಒಂದು ವಾಕ್ಯದಲ್ಲಿ ಈ ಪದವನ್ನ ಯಾವ ಅರ್ಥದಲ್ಲಿ ಬಳಸಲಾಗಿದೆ. ಹೌದು. ಈಗ ತಂದೆ ಅಂದ್ರೆ ಅವರು ನಮ್ಮ ತಂದೆ ಅಂತ ಹೇಳ್ತೀವಿ. ಈಗ ಅವರು ಇದನ್ನು ತಂದೆ ನನ್ನ ತಂದೆ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲೂ ಕೂಡ ಈ ರೀತಿಯಾದ ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಇರ್ತವೆ ಸರ್. ನಾವು ತಂದೆಗೆ ಕನ್ನಡದಲ್ಲಿ ಬಹುವಚನ ಬಳಸ್ತೇವೆ. ಹೌದು. ಆದ್ರೆ ಇಂಗ್ಲಿಷ್ನಲ್ಲಿ ಹಂಗಲ್ಲ, ಏಕವಚನ ಬಳಸ್ತೇವೆ. ಅದು ಹೀ ಅಂತೇವೆ. ಅಲ್ಲ, ನಾನು ಈ ವಿಷಯಕ್ಕೆ ಹೇಳ್ತಾ ಇರತಕ್ಕಂಥದ್ದು ಈ ರೀತಿ ಅದೇ ಉಚ್ಚಾರಣೆ ಒಂದೇ ಇದ್ದು ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬಳಸಿದಾಗ ಅರ್ಥಗಳು ಬೇರೆ ಬೇರೆ ಆಗ್ತವೆ. ಅದ ರೀತಿ ಇದಕ್ಕೆ ಹೋಮೋಫೋನ್ಸ್ ಅಂತಾರ. ಹೋಮೋಫೋನ್ಸ್ ಬೇರೆ ಯಾವುದು ಅಭ್ಯರ್ಥಿಗಳಿಗೆ ಇಂಗ್ಲಿಷ್. ಆಮೇಲೆ ಕ್ವಶನ್ ಟ್ಯಾಗ್ ಸ್ವಲ್ಪ ಕೇಳ್ತಾ ಇದ್ದಾರೆ ಸರ್. ಕ್ವಶನ್ ಟ್ಯಾಗ್ ಬಹಳ ಸುಲಭ ಇರ್ತದೆ. ಕ್ವಶನ್ ಟ್ಯಾಗ್ ಅಂದ್ರೆ ಮೋಹನ್ ಹ್ಯಾಸ್ ಡನ್ ದ ವರ್ಕ್. ಇದು ಪ್ರಶ್ನೆ, ಅದೊಂದು ಸೆಂಟೆನ್ಸ್, ಅದಕ್ಕೆ ಟ್ಯಾಗ್ ಮಾಡ್ಬೇಕು ಸರ್. ಇಲ್ಲಿ ಮೋಹನ್ ಹ್ಯಾಸ್ ಡನ್ ದ ವರ್ಕ್ ಅನ್ನೋದು ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿದೆ, ನಾವು ಅದನ್ನು ನೆಗೆಟಿವ್ ಮಾಡಬೇಕು. ಈಗ ಮೋಹನ್ ಅನ್ನೋದು ಸಬ್ಜೆಕ್ಟು, ಹ್ಯಾಸ್ ಡನ್ ಅಲ್ಲಿ ಹ್ಯಾಸ್ ಕೊಟ್ಟರು ಸರ್ ಹೆಲ್ಪಿಂಗ್ ವರ್ಬ್, ಆ್ಯಸ್ ಅಂಡ್ ಹೀ ಅಂತ ಮಾಡಬೇಕು. ನಾವು ಟ್ಯಾಗ್ನ ನೆಗೆಟಿವ್ ಮಾಡಬೇಕು ಸರ್. ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ಟ್ಯಾಗ್ ನೆಗೆಟಿವ್ ಇರುತ್ತೆ, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಟ್ಯಾಗ್ ಪಾಸಿಟಿವ್ ಇರುತ್ತೆ. ಅದನ್ನೇ ಒಂದು ಉದಾಹರಣೆ. ಈಗ ಮೋಹನ್ ಹ್ಯಾಸ್ ನಾಟ್ ಡನ್ ದ ವರ್ಕ್, ಹ್ಯಾಸ್ ಈ ಅಲ್ಲಿ ಪಾಸಿಟಿವ್ ಆಯಿತು. ಮೊದಲನೇದ್ರಾಗ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಟ್ಯಾಗ್ ಆಯಿತು. ಎರಡನೇದ್ರಾಗ ನೆಗೆಟಿವ್ ಟ್ಯಾಗ್ ಇದೆ, ಪಾಸಿಟಿವ್ ಟ್ಯಾಗ್ ಆಯಿತು. ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಎರಡನೇದ್ರಾಗ, ನೆಗೆಟಿವ್ ಟ್ಯಾಗ್ ಆಯಿತು. ಸೊ ಅದು ಬೇಸ್ ಸರ್. ಅಲ್ಲಿ ಯಾವ ಹೆಲ್ಪಿಂಗ್ ವರ್ಕ್ ಕೊಟ್ಟಿರ್ತಾರೋ ಅದರಿಂದನೇ ಟ್ಯಾಗ್ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನವನಿಗೆ ಬದಲಾಗಿ ರಾಜು ಬದಲಾಗಿ ಹೀ ಅಂತ ಬರಿತೇವೆ, ರಾಧಾಗ್ ಬದಲಾಗಿ ಶೀ ಅಂತ ಬರಿತೇವೆ, ಟೇಬಲ್ ಬದಲಾಗಿ ಇಟ್ ಅಂತ ಬರಿತೇವೆ, ಆಮೇಲೆ ಬುಕ್ಸ್ ಬದಲಾಗಿ ದೇ ಅಂತ ಬರಿತೇವೆ. ಸೊ ಇದು ಟ್ಯಾಗ್ ಸರ್. ಇದು ಭಾಳ ಈಸಿ ಆಗಿರ್ತದೆ. ಅದರಲ್ಲೆಲ್ಲ ಒಂದೊಂದೇ ಮಾರ್ಕ್ಸ್ಗಳು, ಒಂದೊಂದೇ ಪ್ರಶ್ನೆಗಳು ಕೇಳ್ತಾರೆ, ಒಂದೊಂದು ಪ್ರಶ್ನೆ ಕೇಳ್ತಾರೆ ಸರ್. ಆಮೇಲೆ ಇದು ಪಾರ್ಟ್ಸ್ ಆಫ್ ಸ್ಪೀಚ್ನ ಕೇಳ್ತಾರೆ. ಈ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೋಹನ್ ಆ್ಯಸ್ ಟೇಕನ್ ಬ್ಲೂ ಕಾರ್, ಬ್ಲೂ ಅಂಡರ್ಲೈನ್ ಮಾಡ್ತಾರೆ ಸರ್. ಬ್ಲೂ ಯಾವ ಪಾರ್ಟ್ ಆಫ್ ಸ್ಪೀಚ್, ನೌನಾ, ಅಡ್ವರ್ಬಾ, ಅಡ್ಜೆಕ್ಟಿವಾ ಅಂತ ಕೇಳ್ತಾರೆ ಸರ್. ಸೊ ಇಲ್ಲಿ ಬ್ಲೂ ಅನ್ನೋದು ಕಾರ್ನ ವಿಶ್ಲೇಷಣೆ ಮಾಡ್ತಾ ಇದೆ. ಸೊ ಅಡ್ಜೆಕ್ಟಿವ್ ಏನು ಮಾಡ್ತದೆ ಅಂದರೆ ಇಟ್ ಮಾಡಿಫೈಸ್ ದ ಮೀನಿಂಗ್ ಆಫ್ ದ ನೌನ್ ಆರ್ ಪ್ರನೌನ್. ನೌನ್ ಆರ್ ಪ್ರನೌನ್ನ ವಿಶ್ಲೇಷಣೆ ಮಾಡುತ್ತೆ ಸರ್. ಕಾರ್ ಅನ್ನೋದು ನೌನ್ ಬಗ್ಗೆ ಹೇಳ್ತಾ ಇದೆ ಬ್ಲೂ, ಅದಕ್ಕಾಗಿ ಅದು ಅಡ್ಜೆಕ್ಟಿವ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಜಾಸ್ತಿ ನಾನು ನೋಡ್ದಂಗೆ ಅಡ್ಜೆಕ್ಟಿವ್ಸ್ ಬಗ್ಗೆ ಕೇಳಿದ್ದಾರೆ ಸರ್. ಅವ್ರ ಸೂಪರ್ ಬಾಯ್ ಅಂತ ಇರ್ತದೆ, ಸೂಪರ್ ಅನ್ನೋದು ಅಡ್ಜೆಕ್ಟಿವ್ ಸರ್. ಆ ಥರ ಬಾಯ್ ಅನ್ನೋದು ನೌನ್, ಆ ಥರ ಅಂದರೆ ಗುಣವಿಶೇಷಣನ ಹೇಳೋದು ಸರ್. ಆಮೇಲೆ ಇನ್ಫಿನಿಟಿವ್ ಐಡೆಂಟಿಫೈ ಮಾಡಂತ ಹೇಳ್ತಾರೆ ಸರ್. ಇನ್ಫಿನಿಟಿವ್ ಅಂದರೆ ವರ್ಬಿನ ಮುಂದೆ ಟು ಯೂಸ್ ಮಾಡಿದಾಗ ನಾವು ಅದನ್ನು ಇನ್ಫಿನಿಟಿವ್ ಅಂತ ಕರಿತೇವೆ ಸರ್. ಅವನ್ನೆಲ್ಲ ನಾನ್ ವರ್ಬಲ್ಸ್ ಅಂತ ಕರಿತೇವೆ. ವರ್ಬ್ ಮುಂದೆ ಟು ಅಂತ ಅಂದರೆ ಯಾವುದೇ ಟು ಆಗಿರ್ಬೋದು, ಈಸ್, ಗೋ ಟು, ಓನ್ಲಿ ಟು, TO2 ಪ್ರಿಪೋಸಿಷನ್ ಟೂನ ವರ್ಬಿನ ಮುಂದೆ ಯೂಸ್ ಮಾಡಿದಾಗ ಅದನ್ನು ಇನ್ಫಿನಿಟಿವ್ ಅಂತೀವಿ ಸರ್. ಅಲ್ಲೇನು ಮಾಡ್ತಾರೆ, 2 ಟು ಕೊಡ್ತಾರೆ, ಒಂದು ಪ್ರಿಪೋಸಿಷನ್ ಕೊಡ್ತಾರೆ, ಒಂದು ವರ್ಬಿನ ಜೊತೆಗೆ ಟು ಕೊಡ್ತಾರೆ. ಕೊಟ್ಟು ಏನು ಮಾಡ್ತಾರೆ, ಇನ್ಫಿನಿಟಿವ್ ಯಾವುದಪ್ಪ ಇದ್ರೆ ಕಂಡಿಡಿ ಅಂತಾರೆ. ಆಮೇಲೆ ಕಾಂಟ್ರಾಕ್ಷನ್ಸ್ ಅಂತ ಕೇಳ್ತಾರೆ ಸರ್. ಕಾಂಟ್ರಾಕ್ಷನ್ಸ್ ಅಂದರೆ ಈಗ ವೋಂಟ್ ಅಂದರೆ ವಿಲ್ ನಾಟ್, ಅವನೇನು ಕೇಳ್ತಾನೆ, ವಾಟ್ ಈಸ್ ದ ಕಾಂಟ್ರಾಕ್ಷನ್ ಆಫ್ ವಿಲ್ ನಾಟ್ ಅಂತ ಕೇಳ್ತಾನೆ. ಕೆಳಗಡೆ ವೋಂಟು, ಶಾಂಟು, ಶುಡ್ ಉಂಟು ಅಂತ ಕೊಟ್ಟಿರ್ತಾನೆ ಸರ್. ಕಾಂಟ್ರಾಕ್ಷನ್ ಈಗ ಡಿಡ್ ನಾಟ್ ಅಂತ ಇರ್ತದೆ, ಡಿಡ್ ನಾಟ್ ಅಂತ ಇರ್ತದೆ. ಹೌದು, ಡೋಂಟ್. ಅದು ಶಾರ್ಟ್ ಫಾರ್ಮ್ ಅಲ್ಲಿ ಬರಿಬೇಕು, ಅದನ್ನ ಡಿ ಅಂತ ಹಾಕ್ಬಿಟ್ಟು ಒಂದು ಮೇಲೆ ಒಂದು ಸ್ಲಾಶ್ ಅಪಾಸ್ಟ್ರೋಫಿ ಹಾಕಿ ಮತ್ತೆ ಟಿ ಹಾಕಿರ್ತಾರೆ. ಅದು ಡೂ ನಾಟ್ ಕೊಟ್ಟಿರ್ತಾನೆ ಸರ್. ಇದು ಕಾಂಟ್ರಾಸ್ಟ್ ಏನು? ಹೌದು, ಅದು ಡೂ ಹಾಕ್ಬಿಟ್ಟು NOT ನಾಟ್ ಹಾಕ್ಬೋದು, ಡೂ ಹಾಕಿ ಮೇಲೆ ಒಂದು ಇದಾಕಿ ಟಿ ಅಂತ ಹಾಕೋದು. ಡೋಂಟ್ ಅಂತೀವಿ ಸರ್. ಡಿಡ್ ನಾಟ್, ವಿಲ್ ನಾಟ್, ಅದ್ರಾಗ ಮುಖ್ಯವಾಗಿ ವಿಲ್ ನಾಟ್, ಶೆಲ್ ನಾಟ್ ಕೇಳ್ತಾನೆ ಸರ್. ಇದು ಡೂ ನಾಟ್, ಡಿಡ್ ನಾಟ್ ಈಸಿ. ಅದು ವಿಲ್ ನಾಟ್, ಶೆಲ್ ನಾಟ್ ವಿಶೇಷ ಏನಂದ್ರೆ ವಿಲ್ ನಾಟ್ಗೆ ವೋಂಟ್ ಅಂತೀವಿ, ಶೆಲ್ ನಾಟ್ಗೆ ಶಾಂಟ್ ಅಂತೀವಿ. ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಅದು ಆ ಕಾಂಟ್ರಾಕ್ಷನ್ಸ್ ಕೇಳ್ತಾನೆ ಸರ್. ಮತ್ತು ಪಂಕ್ಚುವೇಷನ್ಸ್ ಕೇಳ್ತಾರೆ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಕೇಳ್ತಾರೆ ಸರ್. ಈಗ ರಾಜು ಹ್ಯಾಸ್ ಗಾನ್ ಟು ದ ಟೆಂಪಲ್, ಅಲ್ಲಿ ಫುಲ್ ಸ್ಟಾಪ್ ಇಡಬೇಕಾ, ಕಮ ಇಡಬೇಕಾ, ಏನು ಇಡಬೇಕು ಅಂತ ಅದು ಪಂಕ್ಚುವೇಷನ್. ಫುಲ್ ಸ್ಟಾಪ್ ಅದೇ ಆಶ್ಚರ್ಯಕರ ಚಿಹ್ನೆ ಇಡಬೇಕಾ ಅದು. ಆಮೇಲೆ ಹ್ಯಾಸ್ ರಾಜು ಗಾನ್ ಟು ದ ಟೆಂಪಲ್, ಅದು ಕ್ವಶನ್ ಮಾರ್ಕ್. ಹೋ ರಾಜು ಗಾನ್ ಟು ದ ಟೆಂಪಲ್, ಇದು ಎಕ್ಸ್ಕ್ಲಾಮೇಟರಿ. ಹೌದು, ಆಶ್ಚರ್ಯ ಸೂಚಕ ಚಿಹ್ನೆ. ಡೋಂಟ್ ಗೋ ಟು ಟೆಂಪಲ್ ರಾಜು,
ಇದು ಇಂಪೆರೇಟಿವ್ ಸೆಂಟೆನ್ಸ್. ಹಾಂ ಹಾಂ. ಸೊ ಈ ಥರ ಸೆಂಟೆನ್ಸ್ಗೆ ಅನುಗುಣವಾಗಿ ನಾವು ಪಂಕ್ಚುವೇಷನ್ಸ್ನ ಬಳಸ್ತೀವಿ. ಪಂಕ್ಚುಯೇಷನ್ ಚಿಹ್ನೆಗಳನ್ನ ಅಲ್ಲಿ ಬಳಸಬೇಕು. ಅವ್ರು ಯಾವ್ದು ಹಾಕಬೇಕು ಅಂತ ಅವ್ರ ಅಭ್ಯರ್ಥಿಗಳಿಗೆ ಗೊತ್ತಿರಬೇಕು ಸರ್. ಆಮೇಲೆ ಇಫ್ ಕ್ಲಾಸು ಕೇಳ್ತಾರೆ ಸರ್. ಇಫ್ ಕ್ಲಾಸು 3 ಕಂಡೀಷನ್ಸ್ ಕೇಳ್ತಾರೆ ಸರ್. ಒಂದನೇದು ಇಫ್ ಕ್ಲಾಸ್ ಬಂದಾಗ ಅಲ್ಲಿ ಪ್ರೆಸೆಂಟ್ ಇದ್ದರೆ ನೆಕ್ಸ್ಟ್ ಕಂಡೀಷನಲ್ಲಿ ಫ್ಯೂಚರ್ ಬರಬೇಕು ಸರ್. ಎರಡನೇದು ಇಫ್ ಕ್ಲಾಸ್ ಪಾಸ್ಟ್ ಟೆನ್ಸ್ ಬಂದಾಗ ವುಡ್ ಬರಬೇಕು ಸರ್. ಇನ್ನೊಂದು ಇಫ್ ಕ್ಲಾಸು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಬಂದಾಗ ವುಡ್ ಹ್ಯಾವ್ ಬರಬೇಕು ಸರ್. ಆ ಥರ 3 ಇಫ್ ಕ್ಲಾಸ್ನ ಕೇಳ್ತಾರೆ ಸರ್. ಆಮೇಲೆ ರೈಮಿಂಗ್ ಸ್ಕೀಮ್ಸು ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ ಸರ್. ರೈಮಿಂಗ್ ಸ್ಕೀಮ್ಸು ಎ ಬಿ ಬಿ ಎ ಸಿ ಅಂತ ಪೊಯಮ್ನಲ್ಲಿ ಐಡೆಂಟಿಫೈ ಮಾಡೋವಂಥವು. ಆಮೇಲೆ ರೈಮ್ಸ್ನ ಕೂಡ ಕೇಳ್ತಾರೆ ಸರ್ ಕೆಲವೊಂದು ಸರಿ. ರೈಮ್ ಅಂದರೆ ಒಂದೇ ಒಂದು ಶಬ್ದದಿಂದ ಕೊನೆಗೊಳ್ಳುವ ಒಂದು ಅಕ್ಷರ, ಒಂದು ಶಬ್ದ. ಸಿಟ್ಟು ಪುಟ್ಟು, ಸಿಟ್ಟು ಪುಟ್ಟು, ಈ ಥರ ಸರ್. ಅಂದರೆ ಕೊನೆ ಲಾಸ್ಟ್ ವರ್ಡ್ ಏನಿರುತ್ತಲ್ಲ ಅದು ಒಂದೇ ಇದ್ರೆ ಉಚ್ಚಾರಣೆ ಒಂದೇ ಅಕ್ಷರದಲ್ಲಿ ಕೊನೆಗೊಳ್ಬೇಕು. ಅದನ್ನ ರೈಮಿಂಗ್ ವರ್ಡ್ಸ್ ಅಂತಾನೆ ಮಕ್ಕಳು ಹೇಳ್ತಾರಲ್ಲ ಸರ್. ಓಕೆ ಸರ್. ಅದು ಆ ರೈಮ್ನ ಅಲ್ಲಿ ಐಡೆಂಟಿಫೈ ಮಾಡೋದು. ಅದು ಏನು ಸ್ಕೀಮಲ್ಲಿದೆ ಅಂದರೆ ಫಸ್ಟ್ ಲೈನಲ್ಲಿ ಒಂದೇ ಉಚ್ಚಾರಣೆ ಇದ್ದು ಸೆಕೆಂಡ್ ಲೈನಲ್ಲಿ ಅದೇ ಉಚ್ಚಾರಣೆ ಬಂದರೆ ಎ ಮಾರ್ಕ್ ಮಾಡ್ತೀವಿ ಸರ್. ನೆಕ್ಸ್ಟ್ ಉಚ್ಚಾರಣೆ ಚೇಂಜ್ ಮಾಡಿದರೆ ಅದೇ ಇಲ್ಲ ಅಂದರೆ ಬಿ ಮಾಡ್ತೇವೆ. ನೆಕ್ಸ್ಟ್ ಉಚ್ಚಾರಣೆ ಚೇಂಜ್ ಇದ್ದರೆ ಸಿ, ಅದೇ ಬಿ ಕಂಟಿನ್ಯೂ ಆದರೆ ಎ ಬಿ ಬಿ ಹಂಗಾಗುತ್ತೆ ಸರ್. ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ಪೊಯಮಲ್ಲಿ ಕೇಳುವಂಥದ್ದು ಸರ್. ಗುಡ್ಡು ವುಡ್ಡು ಈ ಥರದ್ದು ಬರ್ತವೆ ರೈಮಿಂಗ್ಸ್ ವರ್ಡ್ ಎಲ್ಲ. ಇದು ರೈಮಿಂಗ್ ಸ್ಕೀಮ್ ಸರ್. ಮತ್ತು ಕರೆಕ್ಷನ್ ಆಫ್ ಸೆಂಟೆನ್ಸ್ ಬಗ್ಗೆ ಕೇಳ್ತಾರೆ ಸರ್. ಅದು ಸ್ವಲ್ಪ ಭಾಳ ಡೆಪ್ತ್ ನಾಲೆಜ್ ಬೇಕಾಗುತ್ತೆ ಮಕ್ಕಳಿಗೆ. ಆಮೇಲೆ ನಾವು ವಾಕ್ಯವನ್ನು ತಪ್ಪಾಗಿ ಅವರು ಗ್ರಾಮರ್ 4 ಭಾಗಗಳು ಮಾಡಿರ್ತಾರೆ. ಯಾವ ಭಾಗದಲ್ಲಿ ತಪ್ಪಿದೆ ಕಂಡುಹಿಡಿಬೇಕು ಅಂತ. ಅವ್ರಿಗೆ ಗ್ರಾಮರಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ದರೆ ಅದು ಸುಲಭ ಆಗುತ್ತೆ. ಭಾಳ ಡೆಪ್ತ್ ಹೋಗ್ಬೇಕು ಸರ್. ಕರೆಕ್ಷನ್ ಆಫ್ ಸೆಂಟೆನ್ಸು, ಸ್ಪಾಟಿಂಗ್ ದ ಎರರ್ಗೆ ಭಾಳ ಡೆಪ್ತ್ ಗ್ರಾಮರ್ ನಾಲೆಜ್ ಇದ್ದರೆ ಅದನ್ನು ಈಸಿಯಾಗಿ ಮಾಡ್ಬೋದು. ಅದಂದರೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಸರ್? ಅವ್ರು ಹೆಚ್ಚು ಓದಬೇಕಾ ಅಥವಾ ಸೆಂಟೆನ್ಸ್ಗಳನ್ನ ಓದ್ತಾ ಇರಬೇಕಾ? ಗ್ರಾಮರ್ದು ಎಲ್ಲ ಟಾಪಿಕ್ಸು, ನೌನು, ಪ್ರನೌನು, ಅಡ್ಜೆಕ್ಟಿವ್, ಎಲ್ಲ ಆರ್ಟಿಕಲ್ಸು ಎಲ್ಲ ಗೊತ್ತಿದ್ರೆ ಅವ್ರು ಅದನ್ನು ಕಂಡುಹಿಡಿತಾರೆ ಸರ್. ಯಾವ ಪಾರ್ಟ್ನಲ್ಲಿ ತಪ್ಪಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಆಮೇಲೆ ಲಿಂಕರ್ಸ್ ಬಗ್ಗೆ ಕೇಳ್ತಾರೆ ಸರ್. ಕಂಜಂಕ್ಷನ್ಸ್ ಅಂತ. ಈಗ ನೋಡ್ರಿ, ರಾಜು ಈಸ್ ವೆರಿ ರಿಚ್ ಅಂಡ್ ಈ ಹೆಲ್ಪ್ಸ್ ದ ಪುವರ್. ರಾಜು ಈಸ್ ವೆರಿ ರಿಚ್ ಡ್ಯಾಶ್ ಕೊಟ್ಬಿಡ್ತಾರೆ ಸರ್. ಈ ಹೆಲ್ಪ್ಸ್ ದ ಪುವರ್. ಅಲ್ಲಿ ಅಂಡು, ಬಟ್ಟು, ಇಫ್, ಸೋ ಅಂತ ಕೊಡ್ತಾರೆ. ಅಲ್ಲಿ ಅಂಡ್ ಅಂತ ಬರಿತೀವಿ ಸರ್. ರಾಜು ಈಸ್ ವೆರಿ ರಿಚ್ ಡ್ಯಾಶ್ ಈಸ್ ವೆರಿ ಅನ್ಹ್ಯಾಪಿ, ಅಲ್ಲಿ ಬಟ್ ಬರ್ತದೆ. ಸೊ ಅಲ್ಲಿ ನೋಡ್ಬೇಕು ಸೆಂಟೆನ್ಸ್ ನಾವು ಜೋಡಿಸುವಾಗ ಸಾಮಾನ್ಯ ಪದಗಳಿದ್ರೆ ನಾವು ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತೀವಿ ಸರ್. ಆಮೇಲೆ ಅಪೋಸಿಟ್ ಇದ್ರೆ ಅಡ್ವರ್ಸೇಟಿವ್ ಕಂಜಂಕ್ಷನ್ಸ್ ಅಂತೀವಿ ಸರ್. ಸೊ ಈ ಥರ ಆಲ್ಟರ್ನೇಟಿವ್ ಅಂದರೆ ಈಗ ನೀವು ಬಟ್ ಇನ್ನು ಈ ಥರದವು ಕೂಡ ಕೇಳ್ಬೋದು. ಅವರು ಕೇಳ್ತಾರೆ ಸರ್. ಈಗ ಸಪೋಸ್ ಟು ಗೋ ಟು ಬೆಂಗಳೂರು, ಅಲ್ಲಿ ಒಂದು ಡ್ಯಾಶ್ ಕೊಟ್ಟಿರ್ತಾರೆ, ಕುಡ್ ನಾಟ್ ಗೋ ಅಂತ ಬಟ್ ಇಫ್ ದ ಬಸ್ ಈಸ್ ನಾಟ್ ಅವೈಲಬಲ್, ಅಲ್ಲಿ ಇಫ್ ಕಂಡೀಷನ್ ಹಾಕ್ಬೋದು. ಅಂದ್ರೆ ಕಂಡೀಷನ್ ನೋಡ್ಬೇಕು ಸರ್. ಯಾವ ಒಂದು ಕಾಂಟೆಕ್ಸ್ಟ್ ನಲ್ಲಿ ಅದನ್ನು ಯೂಸ್ ಮಾಡಿದರೆ ಕೆಳಗಿರುವಂತ ಕಂಜಂಕ್ಷನ್ಸ್ ಯಾವ್ದು ಸೆಟ್ ಆಗುತ್ತೆ. ಅದಕ್ಕೊಂದು ಟೆಕ್ನಿಕ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಏನಲ್ಲಿ ಅಂಡ್ ಕೊಟ್ಟಿರ್ತಾರೆ, ಡ್ಯಾಶ್ ಕೊಟ್ಟಿರ್ತಾರೆ, ಅಂಡ್ ಅಲ್ಲಿ ಇಡ್ಬೇಕು, ಓದ್ಬೇಕು. ಅದು ಮೀನಿಂಗ್ ಕೊಟ್ರೆ ಇಟ್ಕೋಬೇಕು. ಅಂಡು ಇಡ್ಬೋದು, ಬಟ್ ಇಡ್ಬೋದು, ಇಫ್ ಇಡ್ಬೋದು, ಮತ್ತೆ ಬೇರೆ ಸೊ ಅನ್ಲೆಸ್ ಅವೆಲ್ಲ ಕೇಳ್ತಾರೆ. ಒಂದೊಂದು ಇಟ್ಟು ನೋಡ್ಬೇಕು ಸರ್, ಓದ್ಬೇಕು. ಅದು ಸೆಟ್ ಆತಂದ್ರೆ ಇಟ್ಕೋಬೇಕು, ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಬರ್ತವಲ್ಲ, ದೋ, ಆಲ್ದೋ, ಇಫ್, ಸೋ, ಬಟ್, ಮತ್ತೆ ಇನ್ ಸ್ಪೈಟ್ ಆಫ್, ಅನ್ಲೆಸ್, ಇಂಥವೆಲ್ಲ ಕೇಳ್ತಾರೆ ಸರ್ ಕಂಜಂಕ್ಷನ್ಸ್. ಮತ್ತೆ ಇನ್ಯಾವುದಿದೆ ಸರ್ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ? ಅದೇ ರೈಮಿಂಗ್ ವರ್ಡ್ಸ್ ಆಯ್ತು, ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇಫ್ ಕ್ಲಾಸ್ ಆಯಿತು. ಮತ್ತೆ ವರ್ಬ್ ಫಾರ್ಮ್ ಅಂತೀವಿ ಸರ್. ಕರೆಕ್ಟ್ ವರ್ಬ್ ಫಾರ್ಮ್ ಅಂದರೆ ರಾಜು ಡ್ಯಾಶ್ ಇಂಗ್ಲಿಷ್ ವಿತ್ ಮೈ ಫಾದರ್. ರಾಜು ಡ್ಯಾಶ್ ಇಂಗ್ಲಿಷ್ ವಿತ್ ಮೈ ಫಾದರ್. ಅಲ್ಲಿ ಸ್ಪೀಕ್, ಸ್ಪೋಕ್, ಸ್ಪೀಕ್ಸ್ ಮತ್ತೆ ಸ್ಪೋಕ್ ಅನ್ಕೊಡ್ತಾರೆ ಸರ್. ಅದು ಸಿಂಪಲ್ ಟೆನ್ಸ್ ಅಲ್ಲ, ಆ ವರ್ಬ್ ಕರೆಕ್ಟ್ ಆಗಿ ಸೂಟೇಬಲ್ ವರ್ಬ್ನ ಸೆಲೆಕ್ಟ್ ಮಾಡಬೇಕು. ಈಗ ರಾಜು ಸಿಂಗುಲರ್ ಸರ್, ಸ್ಪೀಕ್ಸ್ ಎಸ್ ಹಾಕ್ಬೇಕು ಸರ್. ನಾವು ಎಸ್ ಅಲ್ಲಿ ಇಂಗ್ಲೀಷ್ನಲ್ಲಿ ಏನು ಮಜಾ ಇದೆ ಅಂದರೆ ವರ್ಬಿಗೆ ಎಸ್ ಹಾಕಿದರೆ ಸಿಂಗುಲರ್ ಆಗುತ್ತೆ ಸರ್, ನೌನಿಗೆ ಎಸ್ ಹಾಕಿದರೆ ಪ್ಲೂರಲ್ ಆಗುತ್ತೆ. ಈಗ ಬುಕ್ಸ್ ಆಗುತ್ತೆ. ಹೌದು. ಸ್ಪೀಕ್ ಪ್ಲೂರಲ್, ಅದು ಸ್ಪೀಕ್ಸ್ ಸಿಂಗ್ಯುಲರ್.
ಅಂದರೆ ಎಸ್ ವರ್ಬಿಗೆ ಹಾಕ್ಬಿಟ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೆಚ್ಚಾಗಿ ಈ ಎಸ್ ಅನ್ನು ಬಳಸ್ತಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನಾವು ಸಿಂಗ್ಯುಲರ್ಗೆ ಎಸ್ನ ಬಳಸ್ತೀವಿ, ಅದು ಮೇನ್ ವರ್ಬ್ಗೆ. ಆದರೆ ಹಿ ಡಸ್ ಅಂತ ಹೇಳ್ತೀವಿ. ಆ ಹೆಲ್ಪಿಂಗ್ ವರ್ಬ್ ಬಂದಾಗ ಡಸ್ ಯೂಸ್ ಮಾಡ್ಬಿಡ್ತೇವೆ, ಆಮೇಲೆ ಈಸ್ ಯೂಸ್ ಮಾಡ್ತೇವೆ, ವಾಸ್ ಯೂಸ್ ಮಾಡ್ತೇವೆ. ಅದು ಸಿಂಗ್ಯುಲರ್ ಗೊತ್ತಾಗ್ಬಿಡುತ್ತೆ ನಮಗೆ ಹೆಲ್ಪಿಂಗ್ ವರ್ಬಲ್ಲಿ. ಬಟ್ ಈ ಮೇನ್ ವರ್ಬ್ಸ್ನಲ್ಲಿ ನಾವು ಸಿಂಗ್ಯುಲರ್ ಮಾಡೋಕ್ಕೆ ಎಸ್ ಹಾಕ್ತೀವಿ ಸರ್. ಅದು ವರ್ಬ್ ಫಾರ್ಮ್ ಕೂಡ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ ಸರ್. ಆಮೇಲೆ WH ವರ್ಡ್, ಮೋಹನ್ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್. ಅಲ್ಲಿ ಇನ್ ದ ಟೆಂಪಲ್ ಅಂಡರ್ಲೈನ್ ಮಾಡಿರ್ತಾರೆ ಸರ್. ಓಕೆ, ನೀವು ಇನ್ ದ ಟೆಂಪಲ್ ಅರ್ಥ ಬರಂಗೆ ಒಂದು ಪ್ರಶ್ನೆ ಮಾಡಬೇಕಪ್ಪ. ಹೂ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್. ಇಲ್ಲ, ಮೋಹನ್ ಅಂಡರ್ಲೈನ್ ಮಾಡಿದರೆ ನೀವು ಹೇಳಿದ್ದು ಕರೆಕ್ಟ್. ಮೋಹನ್ ಅಂಡರ್ಲೈನ್ ಮಾಡಿದರೆ ಹೂ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್, ಉತ್ತರ ಮೋಹನ್ ಬರ್ತದೆ. ಈಗ ಮೋಹನ್ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್, ಇನ್ ದ ಟೆಂಪಲ್ ಅಂಡರ್ಲೈನ್ ಮಾಡಿದ್ದಾರೆ. ಅಂದ್ರೆ ಹೂ ಈಸ್ ಡ್ಯಾನ್ಸಿಂಗ್, ವೇರ್ ಈಸ್ ಡ್ಯಾನ್ಸಿಂಗ್, ವೇರ್ ಈಸ್ ಡ್ಯಾನ್ಸಿಂಗ್. ಈಗ ನಾನು ಒಬ್ಬ ಅಭ್ಯರ್ಥಿಯಾಗಿ ಉತ್ತರಿಸ್ತಾ ಇದ್ದೀನಿ ನಿಮ್ಗೆ. ಅದೇ ಹೇಳ್ತಾ ಇದ್ದೀನಿ ಸರ್, ನಾನು ಎಲ್ಲಿ ತಪ್ಪು ಮಾಡ್ತಾರೆ ವಿದ್ಯಾರ್ಥಿಗಳು ಅಂತ. ಸೊ ಆ ಸೆಂಟೆನ್ಸ್ನಾಗ 3 ಪ್ರಶ್ನೆ ಕೇಳ್ಬೋದು ಸರ್. ನೋಡ್ರಿ, ಮೋಹನ್ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್ ಟುಡೇ. ಓಕೆ ಓಕೆ. ಈಗ ಮೋಹನ್ ಅಂಡರ್ಲೈನ್ ಮಾಡ್ಯಾರ ಸರ್. ಹೂ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್ ಟುಡೇ, ಉತ್ತರ ಏನು ಬರುತ್ತೆ ಸರ್? ವಿದ್ಯಾರ್ಥಿಯಾಗಿ ಆನ್ಸರ್ ಮಾಡಿ. ಅದೇ, ಮೋಹನ್ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್ ಟುಡೇ. ಹೂ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್? ಮೋಹನ್. ಓಕೆ, ಮೋಹನ್ ಈಸ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್ ಟುಡೇ. ಇನ್ ದ ಟೆಂಪಲ್ ಅಂಡರ್ಲೈನ್ ಮಾಡ್ಯಾರ ಸರ್. ವೇರ್ ಈಸ್ ಮೋಹನ್ ಡ್ಯಾನ್ಸಿಂಗ್? ಹೌದು, ಇನ್ ದ ಟೆಂಪಲ್. ಆಮೇಲೆ ಟುಡೇ ಅನ್ನೋದು ಅಂಡರ್ಲೈನ್ ಮಾಡ್ಯಾರ ಸರ್. ವೆನ್ ಈಸ್ ಮೋಹನ್ ಡ್ಯಾನ್ಸಿಂಗ್ ಇನ್ ದ ಟೆಂಪಲ್? ಟುಡೇ. ಅದೇ ಪ್ರಶ್ನೆನ 3 ಥರ ಕೇಳ್ಬೋದು ಸರ್. ಆಮೇಲೆ ಮೋಹನ್ ಈಸ್ ಡ್ಯಾನ್ಸಿಂಗ್ ಎಕ್ಸಲೆಂಟ್ಲಿ. ಹೌ ಈಸ್ ಮೋಹನ್ ಡ್ಯಾನ್ಸಿಂಗ್? ಎಕ್ಸಲೆಂಟ್ಲಿ. ಸೊ ಈ ರೀತಿ ಮಕ್ಕಳು ಕಂಫರ್ಟ್ ಆಗಿರ್ಬೇಕು ಸರ್ WH ವರ್ಡ್ಸ್ನ ಮಾಡಬೇಕಾದ್ರೆ ಸರ್. ಇಷ್ಟೆಲ್ಲ ಗೊಂದಲಗಳಂತೂ ವಿದ್ಯಾರ್ಥಿಗಳು, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರತಕ್ಕಂತಹ ಪರೀಕ್ಷಾರ್ಥಿಗಳಿಗೆ ಇಂಗ್ಲೀಷು ನಿಜವಾಗ್ಲೂ ಒಂದು ರೀತಿಯ ಕಬ್ಬಿಣದ ಕಡಲೆ ಆಗಿರ್ತದೆ. ಅದನ್ನು ನಿಮ್ಮಂಥವರು ಸುಲಿದು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರ್ತೀರಿ. ಹಾಗಾಗಿ ಈಗ EVS ಅದು ಒಂದು ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇದ್ದೇ ಇರ್ತದೆ ಸರ್. ಅದರಲ್ಲಿ ಓನ್ಲಿ ಫಸ್ಟ್ ಪೇಪರ್ಗೆ ಇರುತ್ತೆ ಸರ್, ಮತ್ತು ಸೆಕೆಂಡ್ ಪೇಪರಲ್ಲಿ EVS ಇರಲ್ಲ. ಹೌದಾ? EVS ಮತ್ತು ಇದು ಸೆಕೆಂಡ್ ಪೇಪರಲ್ಲಿ ಆರ್ಟ್ಸ್ನವ್ರಿಗೆ ಇರಲ್ಲ. ನಾವು ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ 2 ಬರಿತೀವಂದರೆ ನಾವು ಅಲ್ಲಿ EVSನ ಓದಲೇಬೇಕಾಗುತ್ತೆ. ಆಮೇಲೆ ಮ್ಯಾಥಮೆಟಿಕ್ಸ್, ನಾನು ಆರ್ಟ್ಸ್ ಹುಡುಗ ಅಂದರೂ ಕೂಡ ಮ್ಯಾಥಮೆಟಿಕ್ಸ್ ಫಸ್ಟ್ ಪೇಪರ್ನಲ್ಲಿ ಇರುತ್ತೆ. ಅಂದರೆ ಒಂದಷ್ಟು ಮ್ಯಾಥಮೆಟಿಕ್ಸ್ ಮಾಡಲೇಬೇಕು. ಹೌದೌದು, ಅಂದರೆ ಪ್ರೈಮರಿಗೆ ಸಂಬಂಧಪಟ್ಟಂಗೆ. ಅಂದರೆ 1 ರಿಂದ 5ನೇ ಕ್ಲಾಸ್ವರೆಗೆ ಏನು ಮ್ಯಾಥ್ಸ್ ಇರುತ್ತೋ ಅದನ್ನು ಕೇಳ್ತಾರೆ ಸರ್. ಈಗ ಎಲ್ಲ ಪತ್ರಿಕೆಗಳಿಗೂ ಕೂಡ ನಾವು ಹೇಳ್ತಾ ಹೋಗಬೇಕು ಇವಾಗ ಅಂತ ಹೇಳಿದ್ರೆ ಒಂದೊಂದು ಪತ್ರಿಕೆಗೂ ಕೂಡ ಒಂದೊಂದು ಹೌದು, ಒಂದು ಅರ್ಧ ಗಂಟೆ ನಾವು ಕಾಲಾವಕಾಶ ತಗೋಬೇಕಾಗ್ತದೆ. ಏನೇ ಆದರೂ ಅಭ್ಯರ್ಥಿಗಳು ತಮ್ಮ ಮಟ್ಟಿಗೆ ಅವರು ಅಭ್ಯಾಸ ಮಾಡ್ತಾ ಇರ್ತಾರೆ ಸರ್. ಈಗ ಒಂದಷ್ಟು ಹೆಚ್ಚು ಸ್ಕೋರ್ ಮಾಡಬೇಕು ಅಂದರೆ ಅವರು ಹೇಗೆ ತಯಾರಿಯನ್ನು ಮಾಡಬೇಕಾಗ್ತದೆ ಸರ್? ಅದೊಂದು ಟಿಪ್ಸನ್ನು ಅಭ್ಯರ್ಥಿಗಳು ನೋಡ್ರಿ. ನನ್ನ ಟಾರ್ಗೆಟು ಮಕ್ಕಳು 150ಗೆ ಮಿನಿಮಮ್ 120 ಮಾಡಬೇಕು ಸರ್. ಈ 120 ಮಾಡಬೇಕಂದ್ರೆ 2 ರೀತಿ ಪರೀಕ್ಷೆಗಳನ್ನು ನೋಡ್ತೀವಿ ಸರ್ ನಾವು. ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಇನ್ನೊಂದು ಅಕಾಡೆಮಿಕ್ ಎಕ್ಸಾಮ್ ಅಂತ. ಈ BA BCom BSc MA ಮಾಡೋದೆಲ್ಲ ಅಕಾಡೆಮಿಕ್ ಎಕ್ಸಾಮ್ ಅಂತೀವಿ ಸರ್. ಈ ಕಾಂಪಿಟೇಟಿವ್ ಎಕ್ಸಾಮ್ IAS KS ಟೆಟ್ ಎಕ್ಸಾಮ್ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್. ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುವಂಥ ಮಕ್ಕಳು 3 ವಿಷಯಗಳನ್ನು ಭಾಳ ಫೋಕಸ್ ಮಾಡಬೇಕಾಗತ್ತೆ. ಒಂದನೇದು ಟೈಮ್ ಮ್ಯಾನೇಜ್ಮೆಂಟ್ ಸರ್. ಎರಡನೇದು ನಿರ್ವಹಣೆ, ಸಬ್ಜೆಕ್ಟ್ ಮ್ಯಾನೇಜ್ಮೆಂಟು, ವಿಷಯ ನಿರ್ವಹಣೆ. ಆಮೇಲೆ ಟಾಪಿಕ್ ಮಿಸ್ಮ್ಯಾನೇಜ್ಮೆಂಟ್. ಈ ಉದಾಹರಣೆಗೆ ನೋಡ್ರಿ, ಸಬ್ಜೆಕ್ಟ್ ಮ್ಯಾನೇಜ್ಮೆಂಟು ಹಿಸ್ಟ್ರಿ ತೊಗೊಳ್ರಿ. ನೀವು ನಾನು ಹಿಸ್ಟ್ರಿ ಓದ್ತೀನಪ್ಪ ಅಂದರೆ 3 ಹಿಸ್ಟ್ರಿ ಅದಾವೆ ಸರ್. ಏನ್ಷಿಯಂಟು, ಮಿಡಲ್ ಮತ್ತು ಮಾಡ್ರನ್. ಹಿಸ್ಟ್ರಿ ಅಂದರೆ ವಾಸ್ಟ್ ಸರ್, ಅದು ಅಲ್ಲಿಂದ ನಾವು ಓದ್ತಾ ಬರಬೇಕು. ಮತ್ತು ಈಗ ರೀಚಾಗೆ ವೆಸ್ಟರ್ನ್ ಹಿಸ್ಟ್ರಿ ಕೂಡ ಕೇಳ್ತಾ ಇದ್ದಾರೆ, ಯುರೋಪಿಯನ್ ಹಿಸ್ಟ್ರಿ ಕೂಡ ಸ್ವಲ್ಪ ಕೇಳ್ತಾ ಇದೆ. ಸೊ ಅಲ್ಲಿ ಸಬ್ಜೆಕ್ಟ್ ಮ್ಯಾನೇಜ್ಮೆಂಟ್, ನಾನು ಏನ್ಷಿಯಂಟ್ ಹಿಸ್ಟ್ರಿ ಎಷ್ಟು ದಿನ ಓದಬೇಕು, ಮಿಡಿವಲ್ ಎಷ್ಟು ದಿನ ಓದಬೇಕು, ಆಮೇಲೆ ಮಾಡರ್ನ್ ಎಷ್ಟು ದಿನ ಓದಬೇಕು. ಆಮೇಲೆ ಓದಬೇಕಾದ್ರೆ ಮಕ್ಕಳು ಮಾತ್ರ ಒಂದು ವಿಷಯ ಕಂಪ್ಲೀಟ್ ಮಾಡೋವರೆಗೂ ಇನ್ನೊಂದು ವಿಷಯ ಓದಬಾರ್ದು ಸರ್. ಭಾಳಷ್ಟು ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬೆಳಿಗ್ಗೆ ಹಿಸ್ಟ್ರಿ ಓದ್ತಾರೆ, ಮಧ್ಯಾಹ್ನ ಎಕನಾಮಿಕ್ಸ್ ಓದ್ತಾರೆ, ಸಾಯಂಕಾಲ ಜಿಯೋಗ್ರಫಿ. ಅವತ್ತು ಟೈಮ್ ಟೇಬಲ್ ಹಾಕೋಬಿಟ್ಟಿರ್ತಾರೆ, ಬೆಳಗ್ಗೆ ಸಂಜೆ ತನಕ ಒಂದು, ಸಂಜೆ ಮಧ್ಯಾಹ್ನ ಒಂದು. ಅದು ತಪ್ಪು ಸರ್. ಒಂದು ವಿಷಯ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದು ಮಾಡಬಾರ್ದು. ಆಮೇಲೆ ಮತ್ತೊಂದು ಮಾಡ್ತಾರೆ ಸರ್ ವಿದ್ಯಾರ್ಥಿಗಳು, ಒಂದು ಹಿಸ್ಟ್ರಿ ಅಂದ ತಕ್ಷಣ ಹಿಸ್ಟ್ರಿನಲ್ಲಿ ಒಂದು 10-15 ಪುಸ್ತಕಗಳು ತಂದ್ಬಿಡೋದು, ಎಲ್ಲ ಪುಸ್ತಕಗಳನ್ನ ಓದ್ತಾ ಕೂತ್ಕೊಳ್ಳೋದು. ಅದು ಸರಿನಾ, ಇಲ್ಲ ಒಂದೇ ಪುಸ್ತಕವನ್ನು 10 ಬಾರಿ ಓದೋದು ಸರಿನಾ ಸರ್? ಇದರಲ್ಲಿ ಹೆಂಗಿರುತ್ತಂದರೆ ಒಂದು 3-4 ವೆರೈಟೀಸ್ ಬುಕ್ಕ ತೊಗೋತೀವಿ ಸರ್. ತೊಗೊಂಡು ಅದರಲ್ಲಿ 1, 2, 3 ಮಾರ್ಕ್ ಮಾಡಬೇಕು. ಫಸ್ಟು ಈಸಿ. ಯಾವಾಗಲೂ ನಾವು ಈಸಿ ಟು ಡಿಫಿಕಲ್ಟ್ ಹೋಗ್ಬೇಕು ಸರ್. ಈಸಿ ಫಸ್ಟ್ ಯಾವ್ದು ನನಗೆ ಸುಲಭವಾಗಿ ಭಾಷೆಯಲ್ಲಿ ಹಿಸ್ಟ್ರಿ ಯಾರು ಬರೆದಿದ್ದಾರಪ್ಪ ಅದು, ಆಮೇಲೆ ಸ್ವಲ್ಪ ಡಿಫಿಕಲ್ಟ್, ಆಮೇಲೆ ಡಿಫಿಕಲ್ಟ್. ಹಂಗೆ ನಾವು ಟೈಮ್ ಇದ್ದರೆ ಕಂಪೇರಿಟಿವ್ ಓದ್ತಾ ಹೋದಾಗ ನಮಗೆ ಒಂದೇ ಸಬ್ಜೆಕ್ಟ್ನ ಅಲ್ಲಿ ಭಾಳ ನಮಗೆ ವಿಸ್ತಾರವಾಗಿ ಓದೋದಕ್ಕೆ ಅನುಕೂಲ ಆಗುತ್ತೆ. ಒಂದನೇದು. ಎರಡನೇದು ಸರ್, ಕಾಂಪಿಟೇಟಿವ್ ಟೆಟ್ ಎಕ್ಸಾಮ್ ಬರೆಯೋ ಮಕ್ಕಳು ಸಹಜವಾಗಿ ಯಾವುದು ಟಾಪಿಕ್ ಓದ್ತಾರೋ ಅವರು
ಉದಾಹರಣೆಗೆ ವೇದಿಕ್ ಇಂಡಿಯಾ ಓದ್ತಾರೆ ಅಂದ್ಕೊಳ್ರಿ. ಆ ವೇದಿಕ್ ಇಂಡಿಯಾ ಚಾಪ್ಟರ್ ಓದಿದ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ MCQs ಓದ್ಬೇಕು ಸರ್ ಅವರು. ಆಮೇಲೆ ಆಮೇಲೆ ಇದು ಯಾವುದೋ ಒಂದು ಅಕ್ಬರ್ಗೆ ಸಂಬಂಧಪಟ್ಟಂಥ ಇದು ವಿಷಯ ಓದ್ತಾರೆ ಅಂದ್ಕೊಳ್ರಿ. ಅಕ್ಬರ್ಗೆ ಸಂಬಂಧಪಟ್ಟಂಥ ವಿಷಯ ಓದ್ತಾ ಇದ್ದಾರೆ ಅಂದರೆ ಅಕ್ಬರ್ಗೆ ಸಂಬಂಧಪಟ್ಟಂಥ MCQs ಓದಬೇಕು. ಈ ಸೈಕಾಲಜಿಯಲ್ಲಿ ಡಾಕ್ಟರ್ ವಾಮದೇವಪ್ಪ ಸರ್ ಅಂತ ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ಒಂದು ಥೇರಿ ಬರೆದಿದ್ದಾರೆ ಪುಸ್ತಕ, ಅದು ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಆ ಥೇರಿ ಆದ ನಂತರ ಅದೇ ಥೇರಿಗೆ ಸಂಬಂಧಪಟ್ಟಂಥ MCQs ಬರ್ದಾರೆ ಸರ್. ಅಂದರೆ ಒಂದು ಚಾಪ್ಟ್ರಲ್ಲಿ ಸುಮಾರು 50ರಿಂದ 100 MCQs ಕೇಳ್ತಾರೆ. ಒಂದು ವೇಳೆ MCQs ಇಲ್ಲ ಅಂದ್ರೆ ನಾವೇ ಹಾಕೊಳ್ಬೋದ ಓದಿ ಅದು ಏನಾಗುತ್ತೆ, ನೀವು ಹಾಕೋಬೇಕಂದ್ರೆ ಲೈನ್ ಟು ಲೈನ್ ನೋಡ್ಬೇಕು, ಟೈಮ್ ಹಿಡಿಯುತ್ತೆ ನಿಮಗೆ. ರೆಡಿಮೇಡ್ MCQs ತಗೋಬೇಕು. ಇಲ್ಲಿ ಓದೋ ಮೆಥಡ್ ಫಸ್ಟ್ ಥಿಯರಿ ಆಮೇಲೆ MCQs. ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ತಕ್ಕಂಥ ಎಲ್ಲಾ ಪುಸ್ತಕಗಳಿಗೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಹಾಕೊಟ್ಟಿರ್ತಾರೆ. ಅದು MCQs ಮಾಡೆಲ್ ಕ್ವಶನ್ಸ್, ಅವನ್ನ ಬುಕ್ ತಗೋಬೇಕು ಸರ್. ತಗೊಂಡ ನಂತರ ಆ MCQs ಓದಿದ್ಮೇಲೆ ಮಾಡೆಲ್ ಕ್ವಶನ್ ಪೇಪರ್ ಓದ್ಬೇಕು ಸರ್. ಆಮೇಲೆ ಓಲ್ಡ್ ಕ್ವಶನ್ ಪೇಪರ್ ಓದ್ಬೇಕು. ಅಲ್ಲಿ ಏನ್ ಮಾಡ್ಬೇಕು, ಈ ಒಂದನೇ ಚಾಪ್ಟರ್ ನಲ್ಲಿ ಯಾವ್ಯಾವ ಬಂದಿದೆ ಅಂತ ಮಾಡೆಲ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಂದನೇ ಚಾಪ್ಟರ್ನ ಎಷ್ಟು ಸರಿ ಕೇಳಿದ್ದಾರೆ, ಎರಡನೇ ಚಾಪ್ಟರ್ನ ಎಷ್ಟು ಸರಿ ಕೇಳಿದ್ದಾರೆ, ಯಾವ್ದು ಇಂಪಾರ್ಟೆಂಟು, ಯಾವ್ದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಒಂದು ವೇಳೆ ಹಿಂದಿನ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯಾದ ರಿಪೀಟೆಡ್ ಕ್ವಶನ್ಸ್ಗಳು ಕೇಳಿರ್ತಾರೆ, ಮುಂದೆ ಬರೋ ಪರೀಕ್ಷೆಗಳಲ್ಲಿ ಅದು ನಿರೀಕ್ಷೆ ಇರಲ್ಲ. ಆದರೆ ಒಂದು ಏನಂತ ಅಂದರೆ ಅಭ್ಯರ್ಥಿಗಳು ಎಲ್ಲವನ್ನೂ ಕೂಡ ಸಮಗ್ರವಾಗಿ ಓದ್ಕೊಳ್ಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ ಅಂತಲೂ ಕೂಡ. ಮತ್ತು ಇನ್ನೊಂದು ಏನಂದರೆ ಪರೀಕ್ಷೆ ಬಂದಾಗ ಮಾತ್ರ ನಾವು ತಯಾರಿ ಮಾಡಿದೆ, ಯಾವಾಗಲೂ ಪರೀಕ್ಷೆ ಯಾವಾಗಲಾದ್ರು ಮಾಡಲಿ ಒಂದು ದಿನದಲ್ಲಿ ಎಷ್ಟು ಗಂಟೆ ನಾವು ಓದ್ತಾ ಇರೋಣ ಅಂತ ಟಚ್ಚಲ್ಲಿ ಇರಬೇಕು. ವಿಷಯದಲ್ಲಿ ನಾವು ಹೋಗ್ತಾ ಇರಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಓದ್ತಾ ಹೋಗಬೇಕು. ಪರೀಕ್ಷೆ ಬಂದಾಗ ಆ ವೇಗವನ್ನು, ಓದುವಂಥ ವೇಗವನ್ನು ಇನ್ನೊಂದಷ್ಟು ಹೆಚ್ಚಿಸ್ಕೊಳ್ಬೋದು ಸರ್. ಏನಿಲ್ಲ ಸರ್, ನೀವು ನಾನು ಕಲೆಕ್ಟರ್ ಆಗಬೇಕು, IAS ಮಾಡಬೇಕಂತ ಡಿಸೈಡ್ ಮಾಡಿರಂದ್ರೆ ನಿಮ್ಮದು ಪಾರ್ಟ್ ಆಫ್ ಎ ಲೈಫ್ ಆಗಬೇಕು. ಹೌದು, ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಉದ್ಯೋಗಕ್ಕೆ ಹೇಗೆ ನಾವು ಹೋಗಿ ಬರ್ತೀವಿ ಅದೇ ಉದ್ಯೋಗ ಆಗಬೇಕು. ಒಂದು ದಿನದ ಅಭ್ಯಾಸ ನಾನು 2 ತಾಸು ಓದಲೇಬೇಕಪ್ಪ. ಅದು ನಮ್ಮ ಹುಡ್ರು ಏನು ಮಾಡ್ತಾರೆ, ನಮ್ಮ ಇಂಡಿಯನ್ ಸ್ಟೂಡೆಂಟ್ಸು ಮಾರ್ಚಲ್ಲಿ ಎಕ್ಸಾಮ್ ಇದೆ ಅಂತಂದರೆ ನಾವು ಬುಕ್ ಹುಡ್ಕೋದು, ನೋಟ್ಸ್ಗಳು ಹುಡ್ಕೋದು ಜನವರಿ ಫೆಬ್ರವರಿಲಿ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ, ರಾತ್ರಿ ಎಲ್ಲ ಕಷ್ಟಪಟ್ಟು ಓದ್ತೀವಿ. ಆಮೇಲೆ ಇಲ್ಲಿ ಟೆಟ್ ಎಕ್ಸಾಮ್ ಬರೆಯೋಗೆ ಲಾಸ್ಟಿಗೆ ಒಂದು ಟಿಪ್ಸ್ ಕೊಡ್ತೇನೆ ಅವ್ರಿಗೆ. ಕ್ವ್ಯಾಶಿಂಗ್ ಆಫ್ ಕ್ವಶನ್ ಪೇಪರ್ ಅಂತೀವಿ ಸರ್ ನಾವು. ಕ್ವ್ಯಾಶಿಂಗ್ ಆಫ್ ಕ್ವಶನ್ ಪೇಪರ್ ಅಂದರೆ 2 ದಿನದ ಮೊದಲೇ, ನೀವು ನಾಳೆ ಎಕ್ಸಾಮ್ ಇದೆ 2 ದಿನ ಮೊದಲೇ, ಎಕ್ಸಾಮ್ ಮೊದಲೇ ನೀವು 4 ಸೆಟ್ ಕ್ವಶನ್ ಪೇಪರ್ ತಗೋಬೇಕು ಸರ್, ಓಲ್ಡ್ ಕ್ವಶನ್ ಪೇಪರ್. ಒಂದು ದಿನ ಬೆಳಿಗ್ಗೆ ಒಂದು ಸೆಷನ್ 2.5 ತಾಸು ಇಟ್ಕೊಂಡು ಒಂದು ಪೇಪರ್ನ ಸಾಲ್ವ್ ಮಾಡ್ಬೇಕು ಸರ್. ನೀವೇ ಪರೀಕ್ಷಾ ಅವಧಿ ಎಷ್ಟಿರ್ತದೆ ಅಷ್ಟೇ ಅವಧಿನಲ್ಲಿ ಪ್ರಯತ್ನ ಮಾಡಬೇಕು. 150 ಕ್ವಶನ್ಸ್, 150 ಮಿನಿಟ್, ಒಂಥರ ಮಾಕ್ ಎಕ್ಸಾಮ್ ಥರ. ಮಾಕ್ ಟೈಪ್ ಮಾಡಬೇಕು. ಅದು ಫಸ್ಟ್ ಮಾಡಿದ ಮೇಲೆ ಸೆಕೆಂಡ್ ಮಾಡ್ತಿರಲ್ಲ ಸರ್, ಫಸ್ಟ್ನಲ್ಲಿ ಏನು ತಪ್ಪು ಮಾಡಿರಿ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಯಾವ ಸಬ್ಜೆಕ್ಟ್ ನಿಮಗೆ ಕೈ ಹಿಡಿದಿದೆ, ಯಾವ ಸಬ್ಜೆಕ್ಟ್ ಟೈಮ್ ಹಿಡಿತಾ ಇದೆ, ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆ, ನಾನು ನೆಕ್ಸ್ಟ್ ಪೇಪರಲ್ಲಿ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಸೆಕೆಂಡ್ ಪೇಪರ್ ಅವ್ರು ಮಾಡ್ತಾರೆ ನೋಡಿ ಸರ್. ಫಸ್ಟ್ ಪೇಪರಲ್ಲಿ ಮಾಡಿದಂಥ ತಪ್ಪು ಮಾಡಬಾರ್ದು, ಅದನ್ನು ಓವರ್ಕಮ್ ಮಾಡಬೇಕು. ನೆಕ್ಸ್ಟ್ ಡೇ ಇನ್ನೊಂದು ಕ್ವೆಶ್ಚನ್ ಮಾಡಬೇಕು ಸರ್, ಕ್ವೆಶ್ಚನ್ ಪೇಪರ್. ಅವಾಗ ಅವ್ರಿಗೆ ಪರ್ಫೆಕ್ಷನ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಡೇ ಅವ್ರಿಗೆ ಎಕ್ಸಾಮ್ ಇರುತ್ತೆ ಸರ್, ಕೈ ಕುಂತ್ಬಿಟ್ಟಿರುತ್ತೆ ಅವ್ರಿಗೆ. ಒಂದು 3-4 ಕ್ವೆಶ್ಚನ್ ಪೇಪರ್ ಮಾಡಿ ನಂತರ ಫಾಸ್ಟ್ ಆಗಿ ಹೋಗ್ತಾರೆ ಸರ್. ನಿಜ. ಮತ್ತೆ ಪರೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿಗತಿಗಳು ಹೇಗಿರ್ಬೇಕು ಸರ್? ಪರೀಕ್ಷೆ ಯಾವುದೋ ಒಂದು ಪ್ರಶ್ನೆ ತುಂಬ ಟಫ್ ಆಗಿರ್ತದೆ ಅಂದ್ಕೊಳ್ರಿ, ಅದು ತುಂಬ ಕಠಿಣವಾಗಿರ್ತದೆ. ಅದೇ ಪ್ರಶ್ನೆಗಳಿಗೆ ಅಲ್ಲೇ ಸಮಯವನ್ನು ಕಳೀತಾ ಇರ್ತಾರೆ. ಹೇಗೆ ಅವರು ಪತ್ರಿಕೆಗಳನ್ನು ಎದುರಿಸಬೇಕು ಅಂತ ಒಂದಷ್ಟು ಹೇಳಿ ಸರ್. ಸರ್, ಈಗ 4 ಸಬ್ಜೆಕ್ಟ್ ಇರ್ತವೆ ಅಂತ ಹೇಳಿದೆ ನಾನು. ಭಾಳಷ್ಟು ಮಕ್ಕಳಿಗೆ ಸೈಕಾಲಜಿ ಭಾಳ ಈಸಿ, ಕೆಲವೊಬ್ಬರಿಗೆ ಕಷ್ಟ. ಅದು ಕೆಲವೊಬ್ಬರಿಗೆ ಕನ್ನಡ ಭಾರಿ ಈಸಿ, ಆಮೇಲೆ ಸೈಕಾಲಜಿ ಕಷ್ಟ. ಒಬ್ಬೊಬ್ಬರಿಗೆ ಹಿಸ್ಟ್ರಿ ಈಸಿ. ನೀವು ಯಾವ ಏರಿಯಾ ಕಂಫರ್ಟ್ ಇದ್ದೀರಿ, ಗೋ ಫಾರ್ ಈಸಿ ಟು ಡಿಫಿಕಲ್ಟ್, ಡೋಂಟ್ ಗೋ ಫಾರ್ ಡಿಫಿಕಲ್ಟ್ ಟು ಈಸಿ. ನೀವು ಫಸ್ಟ್ಗೆ ಡಿಫಿಕಲ್ಟ್ ತೊಗೊಂಡ್ಬಿಟ್ರೆ ನಿಮ್ಮ ಮೈಂಡ್ ಮುಂದೆ ಓಡಲ್ಲ, ಅಯ್ಯೋ ಕಷ್ಟ ಐತಿ ಪರೀಕ್ಷೆ ಅಂತ ವ್ಯರ್ಥ ಆಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ, ನರ್ವಸ್ ಆಗ್ಬಿಡ್ತೀವಿ ಸರ್, ಮೆಂಟಲಿ ಡಿಪ್ರೆಸ್ ಆಗ್ಬಿಡ್ತೀವಿ ನಾವು. ಅದಕ್ಕಾಗಿ ಗೋ ಫಾರ್ ಈಸಿ ಟು ಡಿಫಿಕಲ್ಟ್ ಮೆಥಡ್. ಈಸಿ ಮೆಥಡ್ ಅಂದ್ರೆ ನಿಮ್ಗೆ ಸೈಕಾಲಜಿ ಭಾಳ ಈಸಿಯಪ್ಪ. ಸೈಕಾಲಜಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 61ರಿಂದ 90ರವರೆಗೂ ಕ್ವಶನ್. ನೀವು MCQಗೆ 60 ಮೇಲೆ ಮಾರ್ಕ್ ಮಾಡಬೇಕು. ನೀವು ನಾನು ಸೈಕಾಲಜಿ ಫಸ್ಟ್ ಬರೀತಿದ್ದ 1ರಿಂದ ಮಾಡಿಬಿಟ್ರೆ 1ರಿಂದ 30 ಕನ್ನಡ ಇರ್ತದೆ, 30ರಿಂದ 31ರಿಂದ 60ರವರೆಗೂ ಇಂಗ್ಲೀಷ್ ಇರುತ್ತೆ, 61ರಿಂದ 90ರವರೆಗೂ ಸೈಕಾಲಜಿ ಇರುತ್ತೆ. ನೀವು OMR ಶೀಟ್ ಮಾಡಬೇಕಾದ್ರೆ ಕೈ ಅಲ್ಲೇ ಇಟ್ಕೋಬೇಕು, ಸೈಕಾಲಜಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ನಾನು ಮಾರ್ಕ್ ಮಾಡಬೇಕು. ಗೋ ಫಾರ್ ಈಸಿ ಟು ಡಿಫಿಕಲ್ಟ್. ನಿಮಗೆ ಕನ್ನಡ ಕಂಫರ್ಟ್ ಇದ್ರೆ ಕನ್ನಡ ಫಸ್ಟ್ ಮಾಡಿರಿ, ಆಮೇಲೆ ನಿಮಗೆ ಇಂಗ್ಲೀಷ್ ಕಷ್ಟ ಆಗುತ್ತಪ್ಪ ಲಾಸ್ಟಿಗೆ ಬರ್ರಿ, ಸೋಷಿಯಲ್ಗೆ ಹೋಗ್ರಿ. ಸೋಷಿಯಲ್ಲು 91ಇಂದ ಸ್ಟಾರ್ಟ್ ಆಗುತ್ತೆ, 150ಗೆ ಎಂಡ್ ಆಗುತ್ತೆ. ಅಲ್ಲಿ ನೀವು ಸ್ವಲ್ಪ ಮಾರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸರ್. ಮತ್ತು ಇನ್ನೊಂದು ಏನಂತ ಅಂದರೆ ಮಾರ್ಕ್ ಮಾಡಬೇಕಾದ್ರೂ ಕೂಡ OMR ಶೀಟು ಸಪ್ರೇಟ್ ಇರ್ತದೆ, ಕ್ವಶನ್ ಪೇಪರು ಸಪ್ರೇಟ್ ಇರ್ತದೆ. ಒಂದು ವೇಳೆ ಯಾವುದೋ ಒಂದು ನಮ್ಮ
ಕಣ್ಣು ದೃಷ್ಟಿಯಿಂದನೋ ಅಥವಾ ಯಾವ್ದು ನಾವು ತಪ್ಪು ಮಾಡಿ ಒಂದನ್ನು ನಾವು ಮೊದಲು ಈಗ ಪೆನ್ ಮಾರ್ಕಿಂಗ್ ಬೇರೆ ಇವಾಗೆಲ್ಲ ಅಳ್ಸೋಕ್ಕಾಗಲ್ಲ. ಅಲ್ಲೆಲ್ಲರೂ ಒಂದನ್ನು ಈಗ 9 ಅಂತ ಇರ್ತದೆ, 10ಕ್ಕೆ ಜಂಪ್ ಆಗಿರ್ತೀವಿ. ಅದು ಒಂದನ್ನು ನಾವು ಕರೆಕ್ಟ್, ನಾನು ಇಲ್ಲಿ ಕ್ವಶನ್ ಪೇಪರಲ್ಲಿ 9 ಇರ್ತದೆ, ಇಲ್ಲಿ ನಾವು ಬರಿತಾ ಇರೋದು 10ಕ್ಕೆ ಮಾರ್ಕ್ ಮಾಡಿರ್ತೀವಿ. ಒಂದಕ್ಕೆ ಏನಾರ ಆಯ್ತು ಅಂದರೆ ಇಡೀ OMR ಶೀಟು ತಪ್ಪಾಗಿರ್ತದೆ. ಈ ರೀತಿಯ ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಕೂಡ ಈ ಥರದ ತಪ್ಪುಗಳನ್ನ ಮಾಡಿಕೊಂಡು ಪರೀಕ್ಷೆನಲ್ಲಿ ಕಡಿಮೆ ಅಂಕಗಳು ತಗೊಂಡಿರೋದು ಕೂಡ ಉದಾಹರಣೆಗಳಿದ್ದಾವೆ ಸರ್. ನಾನು ಅದಕ್ಕೆ ಒಂದು ವಿಷಯ ಹೇಳಿದೆ. ಕ್ವಾಶಿಂಗ್ ಆಫ್ ಕ್ವಶನ್ ಪೇಪರಲ್ಲಿ ನೀವು 4 ಪ್ರಶ್ನೆ ಬಿಡಿಸ್ತಾ ಇದ್ರಿ ಮನೆಯಲ್ಲಿ ಅಂದಾಗ ನಿಮ್ಮ ಮೈಂಡು OMR ಶೀಟ್ ಕಡೆ ಇರುತ್ತೆ. ಹೌದು, ಫಸ್ಟ್ ಪೇಪರ್ ಮಾಡ್ತೀರಿ, OMR ಶೀಟ್ನ ಕಾನ್ಸಂಟ್ರೇಟ್ ಮಾಡ್ತೀರಿ. ಸೆಕೆಂಡ್ ಎಕ್ಸಾಮ್ ಮಾಡ್ಬೇಕಾದ್ರೆ OMR ಅಲ್ಲಿ ಏನು ತಪ್ಪು ಮಾಡಿದಿರಿ ನೀವು, ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು. ಅಂದರೆ ಒಟ್ಟಿನಲ್ಲಿ ನಮ್ಮ ಕಣ್ಣು ಮತ್ತು ಈ ಪ್ರಶ್ನೆಗಳ ಸಂಖ್ಯೆಗಳನ್ನ ನೋಡಿಕೊಂಡೇ ನಾವು OMR ಶೀಟಲ್ಲಿ ಮಾರ್ಕ್ ಮಾಡ್ತಾ ಇರಬೇಕು. ಅದು ಭಾಳ ಮುಖ್ಯ. ಹೌದು. ನೀವು ಸೈಕಾಲಜಿ ಫಸ್ಟ್ ತೊಗೋತೀರಿ ಅಂದರೆ 61ಇಂದ 90ವರೆಗೆ ಫೋಕಸ್ ಮಾಡಬೇಕು. ನೀವು ಇಂಗ್ಲೀಷ್ ತೊಗೋತೀರಿ ಅಂದರೆ 31ಇಂದ 60ವರೆಗೆ ಫೋಕಸ್ ಮಾಡಬೇಕು. ಅದು ಭಾರಿ ಇಂಪಾರ್ಟೆಂಟ್ ಸರ್. ಆಗಲಿ ಸರ್, ಇದುವರೆಗೆ ನೀವಾಗೆ ಕೂಡ ಒಂದು ಸ್ವಯಂ ಪ್ರೇರಿತರಾಗಿ ಈ ರೀತಿಯ ಮಾಹಿತಿಯನ್ನು ನಮ್ಮ ಎಲ್ಲ ಪರೀಕ್ಷಾರ್ಥಿಗಳಿಗೆ ಕೊಡಬೇಕು ಅಂತ ಹೇಳಿ ಬಂದಿದ್ದೀರಿ. ಜೊತೆಗೆ ನೀವು ಕೂಡ ಹಲವಾರು ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಗ್ಲೀಷನ್ನು ಎದುರಿಸೋದು ಹೇಗೆ ಅನ್ನುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀರಿ. ನಿಮ್ಮ ಕಾರ್ಯಕ್ಕೂ ಕೂಡ ಯಶಸ್ಸು ಸಿಗಲಿ. ಅದೇ ರೀತಿಯ ನಮ್ಮೆಲ್ಲ ಪರೀಕ್ಷಾರ್ಥಿಗಳಿಗೂ ಕೂಡ ತಮ್ಮ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಯಶಸ್ಸನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ನಾವು ಇಂದಿನ ಕಾರ್ಯಕ್ರಮಗಳನ್ನು ಮುಗಿಸೋಣ. ಇದುವರೆಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಾನು ಹೊಸಪೇಟೆ ಆಕಾಶವಾಣಿ ಕೇಂದ್ರಕ್ಕೆ ಭಾಳ ಚಿರಋಣಿಯಾಗಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಯಶಸ್ವಿ ಸಿಗಲಿ, ನೀವು ಬೇಗ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಹಾರೈಸಿ ನಿಮ್ಮ ಪರವಾಗಿ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ ಸರ್.